ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಜಯತಿ ಹರಿರಚಿಂತಯಃ ಸರ್ವದೇವೈಕವಂದ್ಯಃ ಪರಮಗುರುರು ಅಭೀಷ್ಟಾವಾಪ್ತಿಲಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಾ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋಲಃ ಯಸ್ಯಾಜ್ಞೆಯ ಜಗತ್ಸೃಷ್ಟಾ ವಿರಿಂಚಃ ಪಾಲಕೋ ಹರಿಃ ಸಂಹರ್ತಾ ಕಾಲರುದ್ರಾಖ್ಯಾ ನಮಸ್ತಸ್ಮೈ ಪಿನಾಕಿನೇ ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯೋऽन्तಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಮಜಾಡ್ಯಂ ವಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ಯೋऽन्तಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಭಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶು ಸುದೃಶನ್ನೋ ಜಯ ಜಯ ಅಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾಧಿದ್ವಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದಂ ತಮಾಶ್ರಯೇತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ನಾನು ಇವತ್ತು 9ನೇ ದಿನ ಮಧ್ವವಿಜಯದ ಚಿಂತನೆಯ ಮುಂದುವರೆಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇಬ್ಬರು ಮಹಾಪುರುಷರು ನಮ್ಮ ಮಧ್ವ ಸಮಾಜದಲ್ಲಿ ಆಗಿ ಹೋಗಿರುವಂತಹ ಇಬ್ಬರು ಮಹಾಪುರುಷರ ಬಗ್ಗೆ ಇವತ್ತು ನಾವು ನೆನೆಸ್ಕೋಬೇಕು. ಮೊದಲನೇದ್ದು, ಇವತ್ತು ರಥಸಪ್ತಮಿಯ ದಿನ ನಾರಾಯಣ ಪಂಡಿತಾಚಾರ್ಯರ ರಥಸಪ್ತಮಿಯ ದಿನ ನಾರಾಯಣ ಪಂಡಿತಾಚಾರ್ಯರ ಪುಣ್ಯ ದಿನ ಇವತ್ತು. ಅವರು ನಮ್ಮ ಮಧ್ವ ಸಾರಸ್ವತ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಅದು ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ, ಉದಾಹರಣೆಗೆ ಮಧ್ವವಿಜಯ, ಪ್ರಾಯ ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಅವರು ಬರೆದಿರ್ಲಿಲ್ಲ ಅಂತಂದ್ರೆ ನಮಗೆ ಮಧ್ವರ ಚರಿತ್ರೆಯ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಆ ಮಧ್ವರ ಇತಿಹಾಸದ ಬಗ್ಗೆ ಅನೇಕ ಕಟ್ಟು ಕಥೆಗಳನ್ನೇ ಕೂಡಿಸಿ ಜೋಡಿಸಿ ನಾವು ಮಧ್ವರನ್ನು ದೊಡ್ಡವರು ಮಾಡ್ತಿದ್ವಿ. ಆದರೆ ಒಂದು ಅಧಿಕೃತ ದಾಖಲೆ, ಆಚಾರ್ಯ ಮಧ್ವರ ಅಧಿಕೃತ ದಾಖಲೆಯನ್ನು ನಮಗೆ ಕೊಟ್ಟು ಪರಮಾನುಗ್ರಹ ಮಾಡಿದ ಮಹಾನುಭಾವರು ನಾರಾಯಣ ಪಂಡಿತರು. ಬರೀ ಮಧ್ವವಿಜಯ ಒಂದೇ ಅಲ್ಲ, ಅವರ ಅನೇಕ ಸ್ತೋತ್ರ ಗ್ರಂಥಗಳು, ಕೃಷ್ಣಮಾಲಾ ಅಂತ ಒಂದು ಅವರು ಗ್ರಂಥ ಬರೆದಿದ್ದಾರೆ. ತುಂಬಾ ಪುಟ್ಟ ಗ್ರಂಥ, ಆದರೆ ಅದರಲ್ಲಿ ಕೃಷ್ಣಾವತಾರದ ಸಮಗ್ರ ಕಥೆಗಳನ್ನು ಕ್ರೊನೊಲಾಜಿಕಲಿ ಬರೆದು ನಮಗೆ ಕೃಷ್ಣಾವತಾರದ ಬಗ್ಗೆ ಹೇಳ್ತಾರೆ. ಆಮೇಲೆ ಮಧ್ವವಿಜಯನೇ ತಗೊಳ್ಳಿ, ನಾವೀಗ 9 ದಿನದಿಂದ ನೋಡ್ತಾ ಇದ್ದೀವಿ. ಕೆಲವು ಅಪೂರ್ವ ಸಂಗತಿಗಳನ್ನು ಅವರು ನಮಗೆ ಕೊಡ್ತಾರೆ. ಎಲ್ಲೆಲ್ಲಿ ನಮಗೆ ಅದು ಅರ್ಥ ಆಗುವುದಿಲ್ಲ, ವಿಕ್ಷಿಪ್ತವಾದಂತಹ ಒಂದು ಏನಾದರೂ ವಿಷಯ ಇತ್ತು ಅಂತಂದ್ರೆ ಕೆಲವು ಬೇರೆ ಗ್ರಂಥಗಳಲ್ಲಿ ಇಲ್ಲದೆ ಇರುವಂತಹ ಸಂಗತಿ ಮಧ್ವವಿಜಯದಲ್ಲಿ ಅವರು ಕೊಟ್ಟು ನಮಗೆ ಅದನ್ನು ಬಹಳ ಸುಂದರವಾಗಿ ಅರ್ಥೈಸುವಂತಹ ಒಂದು ನಮಗೆ ಅನುಗ್ರಹ ಮಾಡ್ತಾರೆ ಅವರು ನಾರಾಯಣ ಪಂಡಿತರು. ಆಮೇಲೆ ಅವರು ಸಂಗ್ರಹ ರಾಮಾಯಣ ಅಂತಂದ್ರೆ, ನಾನು ಮೊದಲೇ ದಿನ ಹೇಳಿದ್ದೆ, ಮಧ್ವ ರಾಮಾಯಣ, ಸಂಗ್ರಹ ರಾಮಾಯಣ, ಮಧ್ವ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣ ಎರಡು ಸಮನ್ವಯ ಮಾಡಿ ಒಂದು ಸಂಗ್ರಹ ರಾಮಾಯಣ ಮಾಡಿಕೊಟ್ರು. ಅಂತಂದ್ರೆ 7 ಖಂಡಗಳು, 7 ಖಂಡಗಳು, ಅದರಲ್ಲಿ 7 ಕಾಂಡಗಳನ್ನು ಸಮನ್ವಯ ಮಾಡಿ
ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಏನು ಬರೆದಿದ್ದಾರೆ, ಮತ್ತೆ ವಾಲ್ಮೀಕಿಗಳು ಏನು ರಾಮಾಯಣದಲ್ಲಿ 7 ಕಾಂಡಗಳಲ್ಲಿ ಬರೆದಿದ್ದಾರೆ ಅದನ್ನು ಸಮನ್ವಯ ಮಾಡಿ ನಮಗೆ ಸಂಗ್ರಹ ರಾಮಾಯಣ ಅಂತ ಕೊಟ್ಟರು. ಪ್ರಾಯ ಅವರಷ್ಟು ನಮ್ಮ ಮಧ್ವ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅನೇಕ ಮಹಾನುಭಾವರಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಇವರು ಶಿಖರಪ್ರಾಯದಲ್ಲಿ ನಿಲ್ತಾರೆ, ನಾರಾಯಣ ಪಂಡಿತರು. ಅಂತಹ ನಾರಾಯಣ ಪಂಡಿತರು ಇವತ್ತು ರಥಸಪ್ತಮಿ ಅವರು ಪುಣ್ಯ ದಿನ. ಅವರು ನಮಗೆಲ್ಲರಿಗನ್ನು ಹರಿಸಿ ಇದೇ ತರಹದ ಜ್ಞಾನದ ಒಂದು ಗಂಗೆ ಹರಿಲಿ ಅಂತ ಅವರ ಅಂತರ್ಯಾಮಿಯಾದ ಮಧ್ವರ ಅಂತರ್ಯಾಮಿಯಾದ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಇನ್ನೊಬ್ರು ಮಧ್ವ ಪರಂಪರೆಯ ಒಬ್ಬ ದೊಡ್ಡ ಯತಿಗಳು, ಪಲಿಮಾರ ಮಠದ ಮೊದಲನೆಯ ಗುರುಗಳು, ಅಂದ್ರೆ ಪಲಿಮಾರ ಮಠದ ಪ್ರವರ್ತಕರು, ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರು ಋಷಿಕೇಶ ತೀರ್ಥರಂತ. ಅವರು ಗ್ರಂಥಗಳನ್ನು ಯಾವುದೂ ಬರೀಲಿಲ್ಲ, ಆದರೆ ಆಚಾರ್ಯರ ಸರ್ವ ಮೂಲ ಅಂತ ಏನಿದೆ ಅಲ್ಲ ಅದನ್ನ ಎಲ್ಲವೂ ಕೂಡ ಲಿಪಿಬದ್ಧವಾಗಿ ಬರೆದರು. ಅದನ್ನ ಅವರು ಬರೆದಿಟ್ರು. ಈಗಲೂ ಕೂಡ ನಮಗೆ ಋಷಿಕೇಶ ತೀರ್ಥರ ಬರೆದಿರುವ ಎಲ್ಲ ಸರ್ವ ಮೂಲಗಳ ಗ್ರಂಥ ನಮ್ಮ ಉಡುಪಿಯ ಕೆಲವು ಅಂದ್ರೆ ಪಲಿಮಾರ ಮಠದಲ್ಲಿ ಸಿಗತ್ತೆ. ಅದಕ್ಕೆ ಆ ಗ್ರಂಥಕ್ಕೆ ವಾದಿರಾಜರೇ ಹೇಳ್ತಾರೆ, ಅದು ಶ್ರೀಕರೋಯಂ ಗ್ರಂಥ ಅಂತ. ಅದು ಆ ಗ್ರಂಥ ಎಲ್ಲಿ ಇರುತ್ತೆ ಅಲ್ಲಿ ರಾಮರಾಜ್ಯ ಅದು. ಹಾಗೆ ಅಂತಹ ಋಷಿಕೇಶ ತೀರ್ಥರು ಅಂತಂದ್ರೆ ಋಷಿಕೇಶ ತೀರ್ಥರು ಮಧ್ವರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು. ಆಮೇಲೆ ಮಧ್ವರು ಪ್ರವಚನ ಮಾಡಬೇಕಾದ್ರೆ ಋಷಿಕೇಶ ತೀರ್ಥರು ಆ ಮಂತ್ರಗಳ ಭಾಗವತ ಪ್ರವಚನ ಮಾಡಬೇಕಾದ್ರೆ ಆ ಆಚಾರ್ಯರ ಧಾಟಿಯಲ್ಲೇ ಅವರು ಆ ಮಂತ್ರಗಳ ವಾಚನ ಮಾಡ್ತಿದ್ರು. ಋಷಿಕೇಶ ತೀರ್ಥರು ವಾಚನ ಮಾಡಬೇಕು, ಆಚಾರ್ಯರು ಅರ್ಥ ಹೇಳಬೇಕು. ಇದು ಒಂದು ನಡೆದ ಬಂದ ಸಂಪ್ರದಾಯ. ಅಂತಹ ಋಷಿಕೇಶ ತೀರ್ಥರು ಆಚಾರ್ಯರ ಎಲ್ಲ ಸರ್ವ ಮೂಲ ಗ್ರಂಥವನ್ನು ಲಿಪಿಬದ್ಧವಾಗಿ ಬರೆದು ನಮಗೆ ಇವತ್ತು ಸರ್ವ ಮೂಲ ಗ್ರಂಥ ಎಲ್ಲಾದರೂ ಒಂದು ಕಡೆ ಕನ್ಫ್ಯೂಷನ್, ಆಂಬಿಗ್ಯೂಟಿ ಇದ್ರೆ ಆ ಗ್ರಂಥವನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಅನೇಕ ಸಂಗತಿಗಳನ್ನು ತಿಳಿಯುತ್ತೆ. ಅಂತಹ ಋಷಿಕೇಶ ತೀರ್ಥರು, ಅವರ ಅಂತರ್ಯಾಮಿಯಾದ ಮಧ್ವರು, ಅವರ ಅಂತರ್ಯಾಮಿಯಾದ ರಾಮಚಂದ್ರ ನಮ್ಮನ್ನು ಹರಸಲಿ, ನಮ್ಮನ್ನು ಸಲಹಲಿ, ಮತ್ತೆ ನಮಗೆ ಈ ಜ್ಞಾನದ ಪ್ರವಾಹ ಗಂಗೆ ಏನಿದೆಯಲ್ಲ ಹಾಗೆ ನಮ್ಮಲ್ಲೂ ಅದು ಹರಿದುಕೊಂಡು ಬರಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಬ್ಬರಿಗೂ ನಮಸ್ಕಾರ ಮಾಡಿ ನಾನು ಮಧ್ವ ವಿಜಯಕ್ಕೆ ಪ್ರವೇಶ ಮಾಡ್ತೇನೆ. 9ನೇ ದಿನ ಮಧ್ವ ವಿಜಯ. ನಿನ್ನೆ ನಾವು ನೋಡಿದ್ವು ಅಂಬೋಜನಾಂಬು ಸುಭುಜಂಗ ಶಾಯಿನಂ ಶ್ರೀವಲ್ಲಭಂ ಶ್ರೀ ವದನಂತ ಸತ್ಪುರೆ ಅಂತಂದ್ರೆ ಆಚಾರ್ಯ ಮಧ್ವರು ಅನಂತ ಪದ್ಮನಾಭ ತಿರುವನಂತಪುರ ಅಂತ ಏನಿದೆಯಲ್ಲ, ಈಗ ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಅನಂತ ಶಯನ, ಮುಖ್ಯವಾಗಿ 3 ಅನಂತ ಶಯನಗಳ ಪೀಠಗಳ ನಮ್ಮಲ್ಲಿದೆ. ಒಂದು ಉಡುಪಿ, ಆಮೇಲೆ ಇನ್ನೊಂದು ಕೇರಳದಲ್ಲೇ 2 ಇದೆ. ಒಂದು ಉಡುಪಿ, ಒಂದು ಕಾಸರಗೋಡು ಹತ್ರ ಇನ್ನೊಂದು ಅನಂತ ಪದ್ಮನಾಭನ ಒಂದು ಪೀಠ ಇದೆ. ಆಮೇಲೆ ಕೊನೆಯದಾಗಿ ತಿರುವನಂತಪುರಂದಲ್ಲಿ ಅನಂತ ಶಯನ ಇದ್ದಾನೆ. ಈ ಅನಂತ ಪದ್ಮನಾಭನ ಸನ್ನಿಧಾನಕ್ಕೆ ಆಚಾರ್ಯರು ತಿರುವನಂತಪುರಕ್ಕೆ ಹೋಗಿ ಆ ಮಂಗಲ ಮೂರ್ತಿಯಾದ ಅನಂತ ಶಯನನಿಗೆ ನಮಸ್ಕಾರ ಮಾಡಿ ಅಲ್ಲಿ ತತ್ವವಾದದ ಅವರೇನು ಸೂತ್ರಗಳ ಪ್ರವಚನ ಮಾಡ್ತಾ ಇದ್ರು ಅದೇ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಒಂದು ವಿಚಿತ್ರ ಘಟನೆ ನಡೀತು ಅಂತ ಮಧ್ವವಿಜಯಕಾರರು ಹೇಳ್ತಾರೆ. ಅಲ್ಲಿ ಒಬ್ರು ಸ್ವಾಮಿಗಳಿದ್ರು, ಅಂತಂದ್ರೆ ಅವರು ಶಂಕರ ಮಠದ ಸ್ವಾಮಿಗಳು ಅಂತ ಹೇಳ್ತಾರೆ. ಅವರು ಪ್ರಾಯ ಒಂದು ಇತಿಹಾಸಕಾರರಲ್ಲಿ ಗೊಂದಲ ಇದೆ. ಅವರು ಶಂಕರ ಮಠದವರಾದ್ರೂ ಇಲ್ಲಿ ಮಂಗಳೂರು ಹತ್ರ ಒಂದು ಪುತ್ತೂರು ಅಂತ ಊರಿದೆ, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಇದ್ರು, ಅಲ್ಲಿ ಹುಟ್ಟಿದ್ರಂತವ್ರು. ಅವ್ರ ಹೆಸರು ಕುದ್ಯಪುಸ್ತೂರು ಶಂಕರಾಚಾರ್ಯರು ಅಂತ. ಅಂತಂದ್ರೆ ಅವ್ರ ಹೆಸರೇ ಕುದ್ಯಪುಸ್ತೂರು ಶಂಕರಾಚಾರ್ಯರು ಅಂತಂದ್ರೆ ಆಗಿನವರು ಎಲ್ಲರೂ ಕೂಡ ಹೇಳ್ತಿದ್ರು ಅವರು ಶಂಕರಾಚಾರ್ಯರ ಮತ್ತೆ ಅವತಾರ ಮಾಡಿ ಬಂದ್ರು ಅಂತ, ಆ ಕುದ್ಯಪುಸ್ತೂರು ಶಂಕರಾಚಾರ್ಯರಿಗೆ. ಆಗ ಏನಾಯ್ತು ಅಂತಂದ್ರೆ ಅಲ್ಲಿ ಮಧ್ವರು ಪ್ರವಚನ ಮಾಡಬೇಕಾದ್ರೆ ಇವರು ಕೂಡ ಅಲ್ಲೇ ಬಂದಿದ್ದಾರೆ. ಕುದ್ಯಪುಸ್ತೂರು ಶಂಕರಾಚಾರ್ಯರು ಇವರು ಅಲ್ಲೇ ವಾಸ್ತವ್ಯ ಮಾಡಿದ್ದಾರೆ. ಆದರೆ ಆಚಾರ್ಯ ಮಧ್ವರು ಅದೇ ಶಂಕರರ ಭಾಷ್ಯದಲ್ಲಿ ಏನೇನೋ ತಪ್ಪುಗಳನ್ನಿದೆ ಅದನ್ನೆಲ್ಲ ಆಚಾರ್ಯರು ಜನರ ಮುಂದೆ ಇಡ್ತಾ ಇದ್ದಾರೆ. ಈ ಸೂತ್ರಕ್ಕೆ ಹೀಗೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು, ಇದು ಶ್ರುತ್ಯರ್ಥ ಆಗತ್ತೆ ಅಂತ ಆಚಾರ್ಯರು ಪ್ರವಚನ ಮಾಡಬೇಕಾದ್ರೆ ಈ ಸುದ್ದಿ ಅವರಿಗೆ ಹೋಯಿತು. ಹೋದಾಗ ನಾರಾಯಣ ಪಂಡಿತಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ. ಅಲ್ಲಿ ಎಲ್ಲಾ ಪ್ರಚಂಡ ಅದ್ವೈತದ ವಿದ್ವಾಂಸರುಗಳಿದ್ರಲ್ಲಿ ಆ ಒಂದು ಆಚಾರ್ಯರ ಅನಂತ ಶಯನದಲ್ಲಿ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಪ್ರವಚನ ಮಾಡಬೇಕಾದ್ರೆ ಮಧ್ವರೇ ಒಂದು ಮಾತು ನಾರಾಯಣ ಪಂಡಿತಾಚಾರ್ಯ ಹತ್ರ ಹೇಳಿದ್ರು ಅನ್ಸತ್ತೆ.
ಈ ಕುದ್ಯ ಪುಸ್ತೂರರೇ ಮಧ್ವರನ್ನು ವಿರೋಧ ಮಾಡಲಿಕ್ಕೆ ಮತ್ತೆ ಶಂಕರಾಚಾರ್ಯರು ಇವರಲ್ಲಿ ಅವತಾರ ಮಾಡಿ ಬಂದ್ರು ಅಂತ ಒಂದು ಮಾತು ಮಧ್ವವಿಜಯ ಹೇಳುತ್ತೆ. ಇದು ನಮಗೆ ಬೇರೆ ಯಾವ ಇತಿಹಾಸದಲ್ಲೂ ಗೊತ್ತಾಗಲ್ಲ, ಕೇವಲ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಹೇಳ್ತಾರೆ. ನೀವು ಇನ್ನೊಂದು ನಾನು ಒಂದು ಇತಿಹಾಸದ ಹೇಳಬೇಕು ನಿಮಗೆ ಅಂತಂದ್ರೆ, ಮಧ್ವರ ಸಮಕಾಲೀನ ಶಂಕರ ಮಠದವರು ಅಂತಂದ್ರೆ ವಿದ್ಯಾಶಂಕರರು. ಪ್ರಾಯ ನನ್ನ ಅನಿಸಿಕೆ, ಅದು ನಾನು ತಪ್ಪಿರ್ಬೋದು, ವಿದ್ಯಾಶಂಕರರು ಮತ್ತೆ ಕುದ್ಯ ಪುಸ್ತೂರು ಇಬ್ಬರು ಒಬ್ಬರೇ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಚಾರ್ಯ ಮಧ್ವರು ಹೇಳ್ತಾರೆ, ಶಂಕರರೇ ಮತ್ತೆ ಅವತಾರ ಮಾಡಿ ನನ್ನನ್ನು ವಿರೋಧ ಮಾಡಲಿಕ್ಕೆ ಬಂದಿರಬಹುದು ಅಂತ ಆಚಾರ್ಯ ಮಧ್ವರೇ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು. ಇಲ್ಲಿ ಇಬ್ಬರು ಸ್ವಾಮಿಗಳ ಹೆಸರಿದೆ, ವಿದ್ಯಾಶಂಕರರು ಮತ್ತೆ ಕುದ್ಯ ಪುಸ್ತೂರು. ಪ್ರಾಯ ಅವರಿಬ್ರು ಒಬ್ಬರೇ ಇರಬಹುದು ಅಂತ ನನ್ನ ಗುಮಾನೆ. ನಾನು ಮತ್ತೆ ಎಲ್ಲ ನನ್ನ ಪರಿಶೀಲನೆ ಮಾಡಿ ನಿಮಗೆ ಮತ್ತೆ ಅದರ ಬಗ್ಗೆ ಹೇಳ್ತೇನೆ. ಆ ಕುದ್ಯ ಪುಸ್ತೂರು ಶಂಕರಾಚಾರ್ಯರು ಕೂಡ ಅದ್ವೈತದ ಪ್ರಸಾರ ಮಾಡ್ತಾ ಅವರು ಉದ್ದಗಲೆ ಭಾರತದ ಉದ್ದಗಲೆಲ್ಲ ಹೋಗಿ ಇಲ್ಲಿ ಬಂದ್ರು. ಅನಂತ ಶಯನಕ್ಕೆ ಬಂದು ಅವರು ಅಲ್ಲೇ ಕೂತಿದ್ರು. ಅವರು ಅಲ್ಲೇ ಪಾಠ ಪ್ರವಚನ ಮಾಡ್ತಿದ್ರು. ಆಗ ಈ ಕುದ್ಯ ಪುಸ್ತೂರು ಶಂಕರಾಚಾರ್ಯರಿಗೆ ಮಧ್ವರ ಬಗ್ಗೆ ಸುದ್ದಿ ಹೋಯಿತು. ಹಿಂಗೆ ಆಚಾರ್ಯರು ಹೊಸದಾಗಿ ಒಬ್ಬರು ಸನ್ಯಾಸಿ ಬಂದಿದ್ದಾರೆ, ಅವರು ಶಂಕರರ ಭಾಷ್ಯವನ್ನು ಖಂಡನೆ ಮಾಡಿ ಶಂಕರ ಭಾಷ್ಯದಲ್ಲಿ ಈ ತರ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಹುಡುಗ, ಅದು ನಾವು ಕೇಳಿಸಿ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗಲ್ಲ ಅಂತ ಕುದ್ಯ ಪುಸ್ತೂರು ಶಂಕರಾಚಾರ್ಯರ ಶಿಷ್ಯಂದ್ರೆಲ್ಲ ಅವರಿಗೆ ಹೇಳಿದ್ರಂತೆ. ಆಗ ಅವರು ಕುದ್ಯ ಪುಸ್ತೂರು ಶಂಕರಾಚಾರ್ಯರು ಏನು ಮಾಡ್ತಾರೆ, ಆಚಾರ್ಯರಿದ್ದಲ್ಲಿಗೆ ಬಂದು ಒಂದು ಮಾತು ಹೇಳ್ತಾರೆ, ಮಹಾನ್ ಅತಿಕ್ರಮ ಸೂತ್ರಾರ್ಥವಾದ ಅಂತಂದ್ರೆ, ಭಾಷ್ಯ ಬರೆಯೋಕೆ ಯೋಗ್ಯತೆ ಇಲ್ಲದವರು ಕೂಡ ಶಂಕರರ ಭಾಷ್ಯದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇದೊಂದು ದೊಡ್ಡ ಅಸಂಗತ ಅಂತ ಒಂದು ಪರಿಹಾಸ ಮಾಡ್ತಾರೆ ಕುದ್ಯ ಪುಸ್ತೂರು. ಶಂಕರರ ಭಾಷ್ಯ ಬಗ್ಗೆ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ, ಮತ್ತು ಭಾಷ್ಯವನ್ನು ಬರೆಯೋ ಯೋಗ್ಯತೆ ಅಂತೂ ಇಲ್ಲವೇ ಇಲ್ಲ. ಅವರು ಈ ತರಹದ ಎಲ್ಲಾ ಮಾತಾಡ್ತಾರೆ ಅಂತ ಕುದ್ಯ ಪುಸ್ತೂರರು ಮಧ್ವರ ಬಗ್ಗೆ ಅಲ್ಲಿ ಒಂದು ಮಾತು ಹೇಳ್ತಾರೆ. ಆಗ ಆಚಾರ್ಯರು ಸಿಟ್ಟಿಗೆ ಬರಲ್ಲ, ಯಾಕೆಂತಂದ್ರೆ ತುಂಬಿದ ಕೂಡ ಯಾವತ್ತೂ ತುಳುಕಲ್ಲ. ಸೊ ಸಿಟ್ಟಿಗೆ ಬರಲ್ಲ ಆಚಾರ್ಯರು ಹೇಳ್ತಾರೆ, ಭಾಷ್ಯವನ್ನು ಬರಿಬೇಕೋ ಬರಿಬಾರ್ದು ಅನ್ನೋದು ಹೇಳೋರು ನೀವ್ಯಾರು? ನಿಮಗೆ ನಾನು ಭಾಷ್ಯ ಬರಿತೀನಿ ಬಿಡ್ತೀನಿ ಅನ್ನೋದು ನಿಮಗೆ ಸಂಬಂಧವಲ್ಲ. ನಾನು ಶಂಕರಾಚಾರ್ಯರ ವಾಕ್ಯಗಳು, ಸೂತ್ರದ ವಾಕ್ಯಗಳು ಕೆಲವೊಂದು ತಪ್ಪು ಅಂತ ಹೇಳಿದಾಗ ಅದನ್ನು ಸರಿ ಮಾಡ್ಲಿಕ್ಕೆ ನೀವು ಕೇವಲ ಉತ್ತರ ಕೊಡಬೇಕು ಹೊರತು ನನಗೆ ನನಗೆ ನೀನು ಭಾಷ್ಯ ಬರೀಲಿಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ನಿಮಗೆ ಯಾವ ಅರ್ಹತೆಯೂ ಇಲ್ಲ ಅಂತ ಆಚಾರ್ಯರು ಕುದ್ಯ ಪುಸ್ತೂರರಿಗೆ ಹೇಳ್ತಾರೆ. ನೀವು ಉತ್ತರ ಮಾತ್ರ ಕೊಡಬೇಕು. ಎಲ್ಲಿ ನಾನು ಒಂದು ಆಕ್ಷೇಪ ಮಾಡ್ತೇನೆ ಅಂತಂದ್ರೆ, ಒಂದು ಸೂತ್ರಕ್ಕೆ ಒಂದು ವಿರೋಧ ಮಾಡಿದೆ ಅಂತಂದ್ರೆ ಅದು ಹೀಗೆ ಅಂತ ನೀವು ಉತ್ತರ ಕೊಡಬೇಕು. ಅದು ಉತ್ತರ ಕೊಡೋದು ಬಿಟ್ಟು ನೀವು ನನಗೆ ಉಪದೇಶ ಮಾಡೋದು ಬೇಡ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಕುದ್ಯ ಪುಸ್ತೂರರು ಸಿಟ್ಟಿಗೆ ಬಂದು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಆಗ ಎಲ್ಲ ಜನರು ಆಚಾರ್ಯರನ್ನು, ಎಂಥ ದಿಟ್ಟವಾದಂತಹ ನಡೆ ಆಚಾರ್ಯರದು, ತುಂಬಾ ಖುಷಿ ಆಯ್ತಂತೆ ಜನರಿಗೆ. ಆಗ ಜನರು ಹೇಳಲಿಕ್ಕೆ ಶುರು ಮಾಡಿದ್ರಂತೆ, ಇವರು ಕೇವಲ ಜ್ಞಾನ ಬಲದಲ್ಲಿ ಅಷ್ಟೇ ಅಲ್ಲ, ಜ್ಞಾನ ಮತ್ತೆ ಬಲ ಎರಡೂ ಇದೆ ಇವ್ರ ಹತ್ರ, ಇವರು ಧೀರ ಸನ್ಯಾಸಿ ಅಂತಂದ್ರೆ ಆಚಾರ್ಯರು ಇಡೀ ಜೀವಮಾನದಲ್ಲಿ ಯಾವತ್ತಿಗೂ ಅವರು ಹೆದರಿರವರೇ ಅಲ್ಲ. ಅವರಿಗೆ ಅನೇಕ ಚಾಲೆಂಜಸ್ ಬಂದ್ಬಿಟ್ಟಿದೆ ಆಚಾರ್ಯರಿಗೆ. ಆಚಾರ್ಯರ ತತ್ವವಾದವನ್ನು ಅವರು ಸ್ಥಾಪನೆ ಮಾಡಬೇಕಾದ್ರೆ, ನಾನು ಮೊನ್ನೆನೂ ಹೇಳಿದ್ದೆ, ನಾನು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಹೊಸತನ್ನು ಹೇಳಿದರೆ ಜನರು ಬೇಗ ಒಪ್ತಿರ್ಲಿಲ್ಲ. ಯಾಕೆಂತಂದ್ರೆ ಘಟಾನುಘಟಿ ವಿದ್ವಾಂಸರಿದ್ರು, ಆಗ ಪ್ರಶ್ನೆ ಮಾಡ್ತಿದ್ರು. ಈಗಿನ ತರ ಅಲ್ಲ, ಈಗಿನ ತರ ಏನೇ ನಾವು ದೇವರ ಬಗ್ಗೆ ಸುಳ್ಳು ಹೇಳಿ ಜನರನ್ನು ಮೋಸ ಮಾಡಬಹುದು. ಆಗ ಆ ಪರಿಸ್ಥಿತಿ ಇರಲಿಲ್ಲ. ಅವರು ಏನೇ ಒಂದು ಹೊಸದನ್ನು ಹೇಳಿದರೆ ಅದಕ್ಕೆ ಪ್ರಶ್ನೆ ಮಾಡುವಂತ ವಿದ್ವಾಂಸರಿದ್ರು, ಇದು ಹೇಗೆ ಅಂತ ಕೇಳ್ತಿದ್ರು. ಈಗಿನ ತರ ಅಲ್ಲ. ಆಚಾರ್ಯರು ಇಡೀ ಜೀವಮಾನದಲ್ಲಿ ಧೈರ್ಯ, ಸ್ಥೈರ್ಯ ಮತ್ತೆ ಜ್ಞಾನ ಇವು ಯಾವತ್ತೂ ಕಳ್ಕೊಂಡಿಲ್ಲ. ಹೇಗೆ ಹನುಮಂತ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ನಾವು ಹೇಳ್ತೀವಿ, ಹಾಗೆ ಆಚಾರ್ಯರು ಕೂಡ ಹಾಗೆ. ಅದು ಅಂತಂದ್ರೆ ಮೂರು ಅವತಾರಗಳಲ್ಲಿ ಎಲ್ಲವೂ ಸಾಮ್ಯ, ಬುದ್ಧಿ, ಬಲ, ಯಶ ಮತ್ತೆ ಧೈರ್ಯ. ಅದರಲ್ಲಿ ಯಾವುದೇ ತರಹದ ಒಂದು ವ್ಯತ್ಯಾಸಗಳಿಲ್ಲ. ಹೀಗಾಗಿ ಎಂತಹ ಚಾಲೆಂಜಸ್ ಬಂದ್ರು ಆಚಾರ್ಯರು ಅದನ್ನು ಬಹಳ ಗಟ್ಟಿಯಾಗಿ ಮೆಟ್ಟು ನಿಂತರು. ಅವರು ಮಹಾಧೀರ ಸನ್ಯಾಸಿಗಳೇ ಆಚಾರ್ಯರು. ಆಮೇಲೆ ಅಲ್ಲಿ ಕೆಲವು ಶಾಸ್ತ್ರ ಪಂಡಿತರೆಲ್ಲ ಬಂದಿದ್ರಂತೆ ಆಚಾರ್ಯರ ಪ್ರವಚನವನ್ನು ಕೇಳಲಿಕ್ಕೆ. ಆಗ ಒಂದು ಮಾತು ಹೇಳ್ತಾರೆ ಕೆಲವರು, ಆಚಾರ್ಯರು ಬರೀ ಶಾಸ್ತ್ರ ಜ್ಞಾನದ ಬಗ್ಗೆ ಅಷ್ಟೇ ಅಲ್ಲ,
ಅವ್ರದ್ದು ತುಂಬಾ ನೋಡ್ಲಿಕ್ಕೂ ತುಂಬಾ ಚಂದ ಕಾಣಿಸ್ತಾರೆ ಸ್ವಾಮಿಗಳು ಅಂತ, ಸ್ವಾಮಿಗಳು ತುಂಬಾ ಚಂದ ಇದ್ದಾರೆ ಅಂತ, ವಾಟ್ ಅ ಬ್ಯೂಟಿಫುಲ್ ಪರ್ಸನಾಲಿಟಿ ಅಂತ ಹೇಳ್ತಾ ಇದ್ರಂತೆ ಜನರು. ಅಂತಂದ್ರೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, 1,000 ಜನ ನಿಂತರೆ ಅದರಲ್ಲಿ ಆಚಾರ್ಯರು ಒಬ್ಬರು ಎದ್ದು ಕಾಣಿಸ್ತಿದ್ರಂತೆ. ಅಂತಂದ್ರೆ ಅಂತಹ ಒಂದು ವಿಚಿತ್ರವಾದಂತಹ ವ್ಯಕ್ತಿತ್ವ, ಅಂತಹ ಒಂದು ಸೌಂದರ್ಯದ ಖನಿ ಭಗವಂತ ಅವರಲ್ಲಿ ಕೊಟ್ಟಿದ್ದ. ಅವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ ಮೈಕದ ಅವಶ್ಯಕತೆ ಇಲ್ಲ, ವಾಯುವೇಗ, ಯಾಕೆಂದ್ರೆ ವಾಯುವಿನ 3ನೇ ಅವತಾರ ವಾಯುವೇಗದಲ್ಲಿ ಎಲ್ಲರ ಮನಸ್ಸಿಗೆ ತಟ್ಟುತ್ತಿತ್ತಂತೆ ಅವರ ಮಾತು. ಅಂತಹ ಒಂದು ಸಂದರ್ಭದಲ್ಲಿ ಅದೇ ಕುದ್ಯಪುಸ್ತೂರು ಮತ್ತೆ ಮಧ್ವರ ವಿಷಯದಲ್ಲಿ ಇನ್ನೊಂದು ಸಂದರ್ಭ ಬರುತ್ತೆ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಅದನ್ನ. ಆಗ ಕುದ್ಯಪುಸ್ತೂರು ಶಂಕರಾಚಾರ್ಯರ ಶಿಷ್ಯಂದ್ರು ಎಲ್ಲ ಹೋಗ್ತಾರೆ, ಹೋಗಿ ಅವ್ರಿಗೆ ಹೇಳ್ತಾರೆ, ಇಲ್ಲ ಬರೀ ಅವರು ಕೇವಲ ಜ್ಞಾನ ಬಲ ಅಂತ ಅಷ್ಟೇ ಅಲ್ಲ, ಅವರು ನೋಡ್ಲಿಕ್ಕೂ ತುಂಬಾ ಚಂದ ಇದ್ದಾರೆ ಸ್ವಾಮಿಗಳು ಅಂತ ಜನರು ಅವರನ್ನು ಕೊಂಡಾಡ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ಆಗ ಒಂದು 2 ವಾಕ್ಯಗಳು ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಅದು ಮಧ್ವ ವಿಷಯದಲ್ಲಿ ಏನು ಬಂದಿದೆ ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ, ಯಾವುದು ಡ್ರ್ಯಾಗ್ಡ್ ಮೀನಿಂಗ್ ಅಲ್ಲ, ತಪ್ಪು ತಿಳ್ಕೊಬೇಡಿ. ಒಂದು ಪೃಥಶ್ರೋಣಿ ಅಂತ ಇದೆ, ಪೃಥುಶ್ರೋಣಿ ಅಂತಂದ್ರೆ ಆಗ ಕುದ್ಯಪುಸ್ತೂರು ಶಂಕರಾಚಾರ್ಯರ ಸೊಂಟ ದೊಡ್ಡದಿತ್ತಂತೆ. ಆ ಸೊಂಟಕ್ಕೆ ಸಂಸ್ಕೃತದಲ್ಲಿ ಪೃಥುಶ್ರೋಣಿ ಅಂತ ಹೇಳ್ತಾರೆ. ಅಂತಂದ್ರೆ ಅವರು ಕುದ್ಯಪುಸ್ತೂರು ತಲೆ ದೊಡ್ಡದಲ್ಲ, ಸೊಂಟ ದೊಡ್ಡದಿತ್ತಂತೆ. ಆಗ ಅವರು ಶಿಷ್ಯಂದ್ರು, ಇಲ್ಲ ನಿಮ್ಮ ಗುರುಗಳು ಚಂದ ಇದ್ರು ನಮ್ಮ ಗುರುಗಳ ಸೊಂಟ ಚಂದ ಇದೆ ಅಂತ ಹೇಳ್ತಾ ತಿರುಗಾಡಿದ್ರಂತೆ. ಆಗ ಅದೇ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಆಚಾರ್ಯರು ಪ್ರವಚನ ಮಾಡಬೇಕಾದ್ರೆ ಈ ಪೃಥುಶ್ರೋಣಿಯ ಮಾತು ಬಂದಾಗ ಆಚಾರ್ಯರು ಹೇಳಿದ್ರು, ಗಂಡಸರಿಗೆ ಪೃಥುಶ್ರೋಣಿ ಇರಬಾರದು, ಅದು ಅವಲಕ್ಷಣ, ಕೇವಲ ಹೆಣ್ಣು ಮಕ್ಕಳಿಗೆ ಇರಬೇಕು ಅಂತ ಆಚಾರ್ಯರು ಹೇಳಿದ್ರಂತೆ. ಇದು ಅವರ ಪರ್ಸನಾಲಿಟಿ ಬಗ್ಗೆ 2 ಕಾಂಟ್ರಾಸ್ಟ್ ನಮ್ಮ ಮುಂದೆ ಮಾಡಿ ನಾರಾಯಣ ಪಂಡಿತಾಚಾರ್ಯ ಇಡ್ತಾರೆ. ಅಂತಹ ಇನ್ನೂ ಸಿಟ್ಟು ಬಂದ್ಬಿಡ್ತು ಕುದ್ಯಪುಸ್ತೂರಿಗೆ ಸಿಟ್ಟು ಬಂದು ಅವರು ಹೇಳಿದ್ರಂತೆ, ಇಲ್ಲ ಇನ್ನ ಹೀಗಾದ್ರೆ ಸುಮ್ಮನೆ ಕೂಡ್ಲಿಕ್ಕಾಗಲ್ಲ, ಈ ಸನ್ಯಾಸಿಯ ದಂಡವನ್ನೇ ಖಂಡನ ಮಾಡಿಬಿಡ್ಬೇಕು, ಅಂತಂದ್ರೆ ಅವರ ದಂಡವನ್ನೇ ಮುರಿದು ಬಿಡಬೇಕು. ದಂಡವನ್ನು ಮುರಿದ್ರೆ ಏನಾಗತ್ತೆ ಅಂತಂದ್ರೆ, ಒಬ್ಬ ಸನ್ಯಾಸಿಗೆ ದಂಡ ಮುರಿತು ಅಂತಂದ್ರೆ ಮತ್ತೆ ಪುನಃ ಸಂಸ್ಕಾರಗಳಾಗಬೇಕು, ಮತ್ತೆ ಅವರು ಸನ್ಯಾಸ ದೀಕ್ಷೆಯನ್ನು ತಗೋಬೇಕು. ಅದು ದೊಡ್ಡ ಪ್ರೊಸೀಜರ್, ಅದಕ್ಕೆ ಪ್ರಾಯಶ್ಚಿತ್ಯಾದಿಗಳಿದೆ. ದಂಡ ಮುರಿದಿದ್ದಕ್ಕೆ ಪ್ರಾಯಶ್ಚಿತ್ಯಾದಿಗಳಾದ್ಮೇಲೆ ಮತ್ತೆ ಆತ್ಮಶ್ರಾದ್ದ, ವಿರಜಾ ಹೋಮ, ಅದೇನು ಮೊದಲನೇ ಬಾರಿ ಸನ್ಯಾಸ ತಗೊಳ್ಳಿಕ್ಕೆ ಏನೇನು ಕ್ರಮಗಳಿತ್ತಲ್ಲ ಅದೆಲ್ಲವೂ ಪುನರಾವರ್ತಿ ಆಗ್ತಾ ಹೋಗುತ್ತೆ. ಅದನ್ನ ಇವರು ಕುದ್ಯಪುಸ್ತೂರು ಅವರು ದಂಡ ಮುರಿಬೇಕು ಅಂತ ಹೇಳಿದ್ರು. ಆ ಸುದ್ದಿಯೂ ಕೂಡ ಆಚಾರ್ಯರಿಗೆ ಹೋಯ್ತು. ಆಚಾರ್ಯರು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ನಕ್ಕು ಅದನ್ನ ಬಿಟ್ಟರು ಹಾಗೆ. ಆಮೇಲೆ ಆಚಾರ್ಯರು ಅಲ್ಲಿಂದ ಅನಂತ ಪದ್ಮನಾಭನ ಸನ್ನಿಧಾನದಿಂದ ಎದ್ದು ಅನಂತ ಪದ್ಮನಾಭನಿಗೆ ನಮಸ್ಕಾರ ಮಾಡಿ ಕನ್ಯಾಕುಮಾರಿಗೆ ಬಂದರು. ಕನ್ಯಾಕುಮಾರಿಯ ಕನ್ಯತೀರ್ಥದಲ್ಲಿ ದರ್ಶನ, ಅಲ್ಲಿ ಸ್ನಾನ ಮಾಡಿ ಮತ್ತೆ ರಾಮಸೇತುಗೆ ಹೋಗ್ತಾರೆ. ರಾಮಸೇತುವಿನ ದರ್ಶನ ಆಗತ್ತೆ. ರಾಮಸೇತುವೆ ದರ್ಶನ, ಅಲ್ಲಿ ಮತ್ತೆ ಸ್ನಾನ ಅನೇಕಗಳನ್ನೆಲ್ಲ ಮುಗಿಸಿ ಆಚಾರ್ಯರು ನೇರವಾಗಿ ರಾಮೇಶ್ವರಕ್ಕೆ ಬಂದು ತಮ್ಮ ವಾಸ್ತವ್ಯ ಮಾಡ್ತಾರೆ. ಅನಂತಶಯನ, ಕನ್ಯಾಕುಮಾರಿ, ಕನ್ಯಕಾ ತೀರ್ಥದ ಒಂದು ಸಂದರ್ಶನ, ರಾಮಸೇತು, ಅಲ್ಲಿಂದ ರಾಮೇಶ್ವರದ ದರ್ಶನ ಆಯಿತು. ರಾಮೇಶ್ವರದಲ್ಲಿ ಬಂದು ವಾಸ್ತವ್ಯ ಮಾಡ್ತಾರೆ. ಅಲ್ಲೂ ಕುದ್ಯಪುಸ್ತೂರು ಅಲ್ಲೂ ಬಂದ್ಬಿಡ್ತಾರೆ. ಇದು ಭಾರಿ ವಿಚಿತ್ರ. ಇದು ತಮಾಷೆ ಏನು ಅಂತಂದ್ರೆ, ಆಚಾರ್ಯರು ರಾಮೇಶ್ವರದಲ್ಲಿ ಚಾತುರ್ಮಾಸಕ್ಕೆ ಕೂಡ್ತಾರೆ, ಕುದ್ಯಪುಸ್ತೂರು ಅಲ್ಲಿ ಚಾತುರ್ಮಾಸಕ್ಕೆ ಕೂಡ್ತಾರೆ. ಅಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ಮತ್ತೊಂದು ಘಟನೆ ನಡೆಯುತ್ತೆ. ಆಚಾರ್ಯರು ದೇವರ ಸಂದರ್ಶನಕ್ಕೆ ಅಂತ ತನ್ನ ಶಿಷ್ಯಂದರ ಜೊತೆ ಹೋದಾಗ ಈ ಕುದ್ಯಪುಸ್ತೂರು ತಮ್ಮ ಬಳಗದವ್ರು ಏನ್ ಮಾಡ್ತಾರಂತಂದ್ರೆ, ಆಚಾರ್ಯರ ಪೆಟ್ಟಿಗೆ, ಆಚಾರ್ಯರ ಕೆಲವು ಸಾಮಾನುಗಳು ಏನೇನಿರುತ್ತೆ ಅವರ ಬಿಡಾರದಲ್ಲಿ ಅದನ್ನೆಲ್ಲ ತೆಗೆದು ಹೊರಗೆ ಬಿಸಾಕಿ ಬಿಡ್ತಾರಂತೆ. ಹೊರಗೆ ಬಿಸಾಕಿ ಆಚಾರ್ಯರ ಶಿಷ್ಯರಿಗೆ ಹೊಡಿಲಿಕ್ಕೆಲ್ಲ ಬರ್ತಾರೆ. ನೋಡಿ, ಸಮಾಜದಲ್ಲಿ ಸನ್ಯಾಸಿಗಳೇ ಈ ತರ ಗೂಂಡಾವರ್ತನೆಗಳನ್ನು ಮಾಡಿದರೆ ಸಮಾಜದ ಗತಿ ಏನಾಗಬೇಕು? ಯಾರೋ ರೌಡಿ ಶೀಟರ್ಸು, ಗೂಂಡಾಗಳು, ಈ ರಾಜಕಾರಣಿಗಳು ಗೂಂಡಾವರ್ತನೆ ಮಾಡಿದರೆ ಒಂದು ಮಾತು, ಆದರೆ ಸನ್ಯಾಸಿಗಳು ಜಗತ್ತಿಗೆ ಶಾಂತಿಯ ಸಂದೇಶ ಮತ್ತು ಸತ್ಯದ ಸಂದೇಶ ಮಾಡೋರೇ ಗೂಂಡಾವರ್ತನೆ ಮಾಡಿದರೆ ಸಮಾಜಕ್ಕೆ ಇದು ಭಾರಿ ಹಾನಿ. ಯಾಕೆ ಅಂತಂದ್ರೆ ಅವರಿಗೆ ಇಷ್ಟು ಹೊಟ್ಟೆ ಕಿಚ್ಚು, ಅಸಹನೆ ಇತ್ತು ಅಂತಂದ್ರೆ ಆಚಾರ್ಯರ ಪಾಪ್ಯುಲಾರಿಟಿ ದಿನದಿಂದ ದಿನ ಬೆಳಿತಾನೆ ಇತ್ತು. ಆಗ ಕುದ್ಯಪುಸ್ತೂರರು ಇಂತಹ ಒಂದು ಸಣ್ಣ ಕೆಲಸ ಮಾಡಿಬಿಟ್ರು. ಆಗ ಆಚಾರ್ಯರು ಅಲ್ಲೇ ನಿರ್ಭಯವಾಗಿ ಚಾತುರ್ಮಾಸಕ್ಕೆ ಕೂತ್ರು. ನಿರ್ಭಯವಾಗಿ 4 ತಿಂಗಳು ಚಾತುರ್ಮಾಸಕ್ಕೆ ಕೂತು ಅಲ್ಲಿ ಕೂತಾಗ ಎಲ್ಲರಿಗೂ ವೇದ ಅಂತಂದ್ರೆ ಪಾಠ ಪ್ರವಚನ ಮತ್ತೆ
ತತ್ವವಾದ ಸಂದೇಶವನ್ನು ಕೊಡ್ತಾ ಚಾತುರ್ಮಾಸ್ಯಕ್ಕೆ ಅಲ್ಲೇ ಕೂತರು ಆಚಾರ್ಯರು ರಾಮೇಶ್ವರದಲ್ಲಿ. ಒಂದು ವಿಷಯ ನಡೀತು. ಆಚಾರ್ಯರು ನೇರವಾಗಿ ಆ ಚಾತುರ್ಮಾಸ ಸಮಯದಲ್ಲಿ ಆ ಕುದ್ದೆ ಪುಸ್ತೂರು ಎಲ್ಲಿದ್ರಲ್ಲ ಅಲ್ಲಿಗೆ ಹೋದ್ರಂತೆ. ಹೋಗಿ, ಅಲ್ಲ, ನೀವು ಒಂದು ಸುದ್ದಿ ಬಂತು ನನಗೆ, ನೀವು ನನ್ನ ದಂಡ ಮುರಿಬೇಕಂತ ಅನ್ಕೊಂಡಿದ್ದೀರಲ್ಲ, ನಾನೇ ನನ್ನ ದಂಡ ತಂದಿದ್ದೇನೆ, ತಾಕತ್ತಿದ್ರೆ ಮುರಿರಿ ಅಂತ ಆಚಾರ್ಯರು ಹೇಳಿದ್ರಂತೆ. ಆಗ ಕುದ್ದೆ ಪುಸ್ತೂರು ಕಂಗಾಲಾಗಿಬಿಟ್ರು. ಅವರಿಗೆ ಏನ್ ಮಾಡ್ಬೇಕನ್ನೋದೇ ತೋಚಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಕುದ್ದೆ ಪುಸ್ತೂರರು ತಮ್ಮ ತಲೆಯನ್ನು ಕೆಳಗೆ ಹಾಕಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರಂತೆ ಮಧ್ವವಿಜಯ ಹೇಳುತ್ತೆ. ಅಂತಂದ್ರೆ ನೋಡಿ, ಯಾರಿಗೆ ನೈತಿಕ ಬಲ ಇರತ್ತೆ ಅವರು ಯಾವತ್ತಿಗೂ ಹೆದರಲ್ಲ. ಈ ಕುದ್ದೆ ಪುಸ್ತೂರರ ಹತ್ರ ಯಾವ ಬಲವೂ ಇರಲಿಲ್ಲ, ಹೀಗಾಗಿ ಅವರು ಹೆದರ್ಕೊಂಡು ಬಿಟ್ರು ಅಂತ ಮಧ್ವವಿಜಯಕಾರರು ಹೇಳ್ತಾರೆ. ಆಮೇಲೆ ಕುದ್ದೆ ಪುಸ್ತೂರು ನಾಚಿಕೆಯಿಂದ ಅಲ್ಲಿ ಜಾಗ ಖಾಲಿ ಮಾಡಿಬಿಟ್ರು ಅವರು. ಇನ್ನೊಂದು ನೋಡಿ, ಜನ ಹೇಳಿದರಂತೆ, ಎಲ್ಲರೂ ಜನರಿಗೆ ಸಂತೋಷ ಆಯಿತು. ಆಚಾರ್ಯರ ಈ ಒಂದು ತತ್ವವಾದದ ಒಂದು ಪ್ರವಚನ, ಪಾಠ ಪ್ರವಚನ ಅವರಿಗೆ ಎಂತಹ ಸಂತೋಷ ಮೂರ್ತಿಯಪ್ಪ ಆಚಾರ್ಯರು ಅಂತ ಜನರು ಕೊಂಡಾಡಿದರಂತೆ. ಆಗ ಕುದ್ದೆ ಪುಸ್ತೂರರಿಗೆ ಅದ್ವೈತದ ಸಿದ್ಧಾಂತ ನಮ್ಮ ದೇಶದಲ್ಲಿ ಒಂದು ಬಹಳ ದೃಢವಾಗಿ ನಿಂತಿತ್ತು. ಆ ಸಂದರ್ಭದಲ್ಲಿ ಕೆಲವು ಅದ್ವೈತ ವಿದ್ವಾಂಸರೇ ಕುದ್ದೆ ಪುಸ್ತೂರು ಮಾಡಿದ್ದು ತಪ್ಪು, ಅವರು ಮಾಡಬಾರ್ದಾಗಿತ್ತು, ಸನ್ಯಾಸ ಧರ್ಮಕ್ಕೆ ಒಂದು ಚ್ಯುತಿ ತಂದ್ರು ಅಂತ ಮಾತಾಡ್ಕೊಂಡ್ರಂತೆ. ಆಗ ಕುದ್ದೆ ಪುಸ್ತೂರು ಅಲ್ಲಿಂದ ಹೊರಟು ಬಿಡ್ತಾರೆ. ಅಲ್ಲಿಗೆ ಜಾಸ್ತಿ ಅವರ ಕಥೆ ಇನ್ನು ಮುಂದೆ ಒಂದ್ ಕಡೆ ಬರುತ್ತೆ, ನಾನು ಅದನ್ನ ಹೇಳ್ತೀನಿ ಆಗ ಬಂದಾಗ. ಆಚಾರ್ಯರು ಭಾರತದ ದೇಶದ ಕೊನೆ ಪಾಯಿಂಟ್ ಅಂತ ಏನ್ ಹೇಳ್ತೀವಿ, ಕನ್ಯಾಕುಮಾರಿ, ಅಲ್ಲಿವರೆಗೂ ಹೋಗಿ ಚಾತುರ್ಮಾಸ್ಯ 4 ತಿಂಗಳನ್ನು ಮುಗಿಸಿ ಅವರು ಮತ್ತೆ ತಮ್ಮ ಯಾತ್ರೆ ಉತ್ತರಕ್ಕೆ ಶುರು ಮಾಡಿದ್ರು. ಅಂತಂದ್ರೆ ಉಡುಪಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಮತ್ತೆ ಕೆಲವು ಪ್ರಸಂಗಗಳು ಬರುತ್ತೆ. ಮತ್ತೆ ಆಚಾರ್ಯರು ಅದೇ ದಾರಿಯಲ್ಲಿ ರಾಮೇಶ್ವರದಿಂದ ಕನ್ಯಕಾ ತೀರ್ಥದಿಂದ ಇದಕ್ಕೆ ಬರ್ತಾರೆ, ಅಲ್ಲಿ ಅನಂತ ಶಯನಕ್ಕೆ ಬರ್ತಾರೆ. ಅನಂತ ಶಯನದಿಂದ ಅಲ್ಲಿ ಆಚಾರ್ಯರು ಮತ್ತೆ ತಮ್ಮ ಎಲ್ಲ ಶಿಷ್ಯರೊಡನೆ ಯಾತ್ರೆ ಮಾಡಿಕೊಂಡು ಉತ್ತರ ದಿಕ್ಕಿಗೆ ಹೊರಟರು. ಅಂತಂದ್ರೆ ಚಾತುರ್ಮಾಸ್ಯ ಮುಗಿದ ಮೇಲೆ ಉತ್ತರ ದಿಕ್ಕಿಗೆ ಹೋಗಬೇಕಾದ್ರೆ ಅಲ್ಲಿ ಶ್ರೀರಂಗ ಬರುತ್ತೆ. ಅದಕ್ಕೆ ಪಂಡಿತಾಚಾರ್ಯರು ಹೇಳ್ತಾರೆ, ಶೃಂಗಾರ ಸಿಂಧು ಸ ಭುಜಂಗ ಶಾಯಿನಂ ಶ್ರೀರಂಗ ವಾಸ ಕೃತ ಮಂಗಲಂ ಸತಾಂ ಅಂತ ಹೇಳುತ್ತೆ ಮಧ್ವವಿಜಯ. ಅಂತಂದ್ರೆ ಅಲ್ಲಿ ರಂಗನಾಥನ ದರ್ಶನವನ್ನು ಮಾಡಿದರು. ಶ್ರೀಪಾದರಾಜರು ಒಂದು ಹಾಡು ಬರೆದಿದ್ದಾರೆ, ಹರಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬಿದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಶ್ರೀಪಾದರಾಜರು ರಂಗನಾಥನಿಗೆ ಕಾವೇರಿ ರಂಗ ಅಂದ್ರೆ ಕಾವೇರಿ ತೀರದಲ್ಲಿ ರಂಗನಾಥ ಇರುವುದು, ಆದ್ದರಿಂದಾಗಿ ಅವನಿಗೆ ಕಾವೇರಿ ರಂಗ ಅಂತ ಶ್ರೀಪಾದರಾಜರು ಹೇಳಿದ್ರು. ಹಾಗೆ ಮಧ್ವರು ಆ ಕಾವೇರಿ ರಂಗನ ದರ್ಶನವನ್ನು ಮಾಡಿ ಅಲ್ಲಿ ಮತ್ತೆ ಆಚಾರ್ಯರು ಉಡುಪಿಗೆ ತೆರಳಿದ್ರು. ಉಡುಪಿಗೆ ಬರಬೇಕಾದ್ರೆ ದಾರಿಯಲ್ಲಿ ಎಲ್ಲಾ ಕಡೆ ಅವರ ಬರೀ ಜ್ಞಾನ ಬಲ ಒಂದೇ ಅಲ್ಲ, ಅವರ ದೇಹ ಬಲ, ಜ್ಞಾನ ಬಲ, ಎಲ್ಲಾ ಅಮಾನುಷ್ಯ ಶಕ್ತಿಯನ್ನು ಜನರಿಗೆ ತೋರಿಸ್ತಾ, ಜನರಿಗೆ ಸಂತೋಷ ಮಾಡ್ತಾ ಆಚಾರ್ಯರು ಆನಂದಪ್ರದರಾಗಿ ಆಚಾರ್ಯರು ತಮ್ಮ ಪಯಣ ಮುಂದೆ ವರೆಸಿದ್ರು ಅಂತ ಮಧ್ವವಿಜಯ ಹೇಳುತ್ತೆ. ಕೆಲವು ಜನರು, ಹಳ್ಳಿಯ ಜನರು ಅಂದ್ರೆ ತುಂಬಾ ಜನರು ಇರ್ತಾರೆ. ಕೆಲವೊಂದು ಜನರಿಗೆ ಆಚಾರ್ಯರ ಕಡೆಯಿಂದ ಆಶೀರ್ವಚನ ತಗೋಬೇಕು, ಆಚಾರ್ಯರ ಕಡೆಯಿಂದ ಮಂತ್ರಾಕ್ಷತೆಯನ್ನು ತಗೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೆಲವರು ವಿದ್ವಾಂಸರು ಜ್ಞಾನಾರ್ಜನೆಗೆ ಅಂತ ಆಚಾರ್ಯರ ಹತ್ರ ಬರೋರು. ಕೆಲವು ವಿದ್ವಾಂಸರು ಇಲ್ಲ, ಈ ಆಚಾರ್ಯರು ಏನೋ ಹೇಳೋದು ಹೊಸದು ಏನು ಅಂತ ಆಚಾರ್ಯರನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಕೆಲವು ಬರೋರು. ಕೆಲವರು ಈ ಹಳ್ಳಿ ಜನ ಅಂತಂದ್ರೆ ನಾರ್ಮಲ್ ಜನ, ಪಂಡಿತರಲ್ಲ, ಏನೂ ಅಲ್ಲ, ಲೌಕಿಕರು ಆಚಾರ್ಯರು ತುಂಬಾ ಚಂದ ನೋಡ್ಲಿಕ್ಕೆ, ಸ್ವಾಮಿಗಳು ತುಂಬಾ ಚಂದ ಇದ್ದಾರೆ ಅಂತ ಅವ್ರನ್ನ ನೋಡ್ಲಿಕ್ಕೆ ಹೋಗೋರಂತೆ. ಆಚಾರ್ಯರನ್ನು ನೋಡ್ಲಿಕ್ಕೆ ಆ ಜನ ವಿಸ್ಮಯರಾಗಿ ನಿಂತು ಬಿಟ್ರು. ಬರ್ತಾ ಹಾಗೆ ಆ ರಂಗನಾಥನ ದರ್ಶನವನ್ನು ಮಾಡ್ತಾ ಕಾಸರಗೂಡಿನ ಹತ್ರ ಬಂದ್ರು. ಅಲ್ಲಿ ಮತ್ತೆ ಪಯಸ್ವಿನಿ ನದಿಯಲ್ಲಿ ಮತ್ತೆ ಚಂಡಿಕೆಯನ್ನು ಆಚಾರ್ಯರು ಸ್ಮರಣೆ ಮಾಡಿ, ಅಲ್ಲಿಂದ ಅದೇ ಪಯಸ್ವಿನಿ ನದಿ ತೀರದಲ್ಲೇ ಒಂದು ಹಳ್ಳಿ ಇದೆ, ಅದು ಅಡೂರು ಅಂತ ಅದಕ್ಕೆ ಹೆಸರು. ಅಲ್ಲಿ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತು, ಅಂತಂದ್ರೆ ಶಿವನ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಆಚಾರ್ಯರು ವಾಸ್ತವ್ಯ ಮಾಡಿದರು ಅಂತ ಮಧ್ವವಿಜಯ ಹೇಳುತ್ತೆ.
ಈಗ ನೀವು ಆ ಕಾಸರಗೂಡಿನ ಹತ್ರ ಪಯಸ್ವಿನಿ ನದಿ ತೀರ ಹತ್ರ ಹೋದ್ರೆ ಈ ಇದೇನು ಇದು ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಈಗ ದೇವಸ್ಥಾನವೇ ಇಲ್ಲ. ಆ ದೇವಸ್ಥಾನ ಅದು ವಕ್ಫ್ ಪ್ರಾಪರ್ಟಿ ಆಗಿಬಿಟ್ಟಿದೆ. ಅಲ್ಲಿ ಒಂದು ಮಸೀದಿ ಬಂದ್ಬಿಟ್ಟಿದೆ. ಈಗ ಆ ದೇವಸ್ಥಾನದ ಕುರುಹುಗಳೇ ಸಿಗಲ್ಲ ನಮಗೆ. ಕೇರಳ ಸರ್ಕಾರ, ಹೀಗಾಗಿ ಅದು ನಮ್ಮ ದುರ್ದೈವ. ಆಚಾರ್ಯರ ತಂಗಿದ ದೇವಸ್ಥಾನ ಇತ್ತದು, ಅಡೂರು ಮಹಾಲಿಂಗೇಶ್ವರ. ಅದಕ್ಕೆ ಅಡೂರು ಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಿದ್ರು, ಶಿವನ ದೇವಸ್ಥಾನ. ಅಲ್ಲಿ ಆಚಾರ್ಯರು ವಾಸ್ತವ್ಯ ಮಾಡಿದ್ರು. ಈಗ ಅದರ ಒಂದು ಪಂಚಾಂಗವೂ ಕೂಡ ನಮಗೆ ಅಲ್ಲಿ ಸಿಗಲ್ಲ. ಅಂತಹ ಒಂದು ಶೋಚನೀಯ. ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದಾಗ ಮತ್ತೆ ಸಹಜವಾಗಿ ಸ್ವಾಮಿಗಳು ಬಂದ್ರೆ ಎಲ್ಲಾ ವಿದ್ವಾಂಸರು ಸೇರ್ತಾರೆ. ಅವರು ಮತ್ತೆ ಪಾಠ ಪ್ರವಚನ ಮತ್ತೆ ಏನು ಕೇಳೋದು, ಅದೇನಾದ್ರೂ ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡು ಹೋಗ್ತಾರೆ ಸ್ವಾಮಿಗಳ ಹತ್ರ. ಅಲ್ಲಿ ಏನಾಯ್ತು ಅಂತಂದ್ರೆ ವಿದ್ಯೋರುಧೃತಿ ಧೀರ ತಾರಕ ತಿರಸ್ಕಾರೈ ಪತಂಗಾಯತೆ ಅಂತ ಮಧ್ವವಿಜಯಕಾರರು ಹೇಳ್ತಾರೆ. ಅಂತಂದ್ರೆ ಆ ಅಡೂರು ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ತುಂಬಾ ವಿದ್ವಾಂಸರಿದ್ರು. ಅಂತಂದ್ರೆ ಕೆಲವರು ವೇದಜ್ಞರು, ಶಾಸ್ತ್ರದ ಆಳವನ್ನು ತಿಳ್ಕೊಂಡವರು, ಆಮೇಲೆ ಕೆಲವರು ತಾರ್ಕಿಕರಿದ್ರಂತೆ. ಅವರಿಗೆ ಕೂಡ ಅಲ್ಲಿ ಎಲ್ಲಾ ವಿದ್ವಾಂಸರನ್ನು ಆಚಾರ್ಯರು ಅವರಿಗೆ ಉತ್ತರ ಕೊಟ್ಟು ಅವರಿಗೆ ನಿರಾಯಾಸ ಮಾಡಿಬಿಟ್ರು. ಅಂತಂದ್ರೆ ಇಲ್ಲಿ ಎಲ್ಲಾ ವಿದ್ವಾಂಸರು ಒಂಥರ ಜ್ಞಾನದ ನಕ್ಷತ್ರ ಹಾಗೆ ಇದ್ರಂತೆ ಹೇಳ್ತಾರೆ. ಆ ಜ್ಞಾನದ ನಕ್ಷತ್ರಗಳು ಹೇಗೆ ಬೆಳಗ್ತಾ ಇತ್ತು ಅಂತಂದ್ರೆ, ಸೂರ್ಯ ಬಂದ ಮೇಲೆ ಯಾವ ನಕ್ಷತ್ರವೂ ಕಾಣಿಸಲ್ಲ. ಆಚಾರ್ಯರು ಸೂರ್ಯನಂತೆ ಕಂಗೊಳಿಸಿದರು. ಈ ಎಲ್ಲಾ ನಕ್ಷತ್ರಗಳು ಆಚಾರ್ಯರ ಆ ಸೂರ್ಯ ಪ್ರಕಾಶದಲ್ಲಿ ಅವು ಯಾವೂ ಮಿಣಗಲೇ ಇಲ್ಲ ಅಂತೆ ಮಧ್ವವಿಜಯಕಾರರು ಹೇಳ್ತಾರೆ. ಇನ್ನೊಂದು ಆಚಾರ್ಯರ ಪರ್ಸನಾಲಿಟಿ ಬಗ್ಗೆ ಅವರು ಮಧ್ವವಿಜಯಕಾರರು ಹೇಳಬೇಕಾದ್ರೆ, ಈ ಏನಾಗತ್ತೆ ಅಂತಂದ್ರೆ, ಸಮುದ್ರ ಉಕ್ಕೇರಿ ಬರುತ್ತಲ್ಲ, ಪ್ರಳಯ ಕಾಲದ ಪಯೋಧಿ ಅಂತ ಏನು ಹೇಳ್ತೀವಿ, ಅದು ಉಕ್ಕೇರಿ ಬಂದಾಗ ಎಷ್ಟಂತ ನಾವು ನೀರು ಹಿಡ್ಲಿಕ್ಕಾಗತ್ತೆ. ಕೆಲವರು ಅಂತಂದ್ರೆ ನಮ್ಮ ಉದ್ದರಣೆಯಲ್ಲಿ ಹಿಡಿಬಹುದು, ಒಂದು ಬಕೆಟ್ ಅಲ್ಲಿ ಹಿಡಿಬಹುದು, ಒಂದು ತಂಬಿಗೆಯಲ್ಲಿ ಹಿಡಿಬಹುದು. ಅಂತಹ ಒಂದು ಪ್ರಳಯ ಪಯೋಧಿ ಜಲ ಅನ್ನು ನಮ್ಮನ್ನು ಹಿಡಿಲಿಕ್ಕಾಗಲ್ಲ. ಅಂತಹ ಆಚಾರ್ಯರ ಮಾತು, ಆ ಪರಿಷ್ಕಾರಗಳಿಗೆ ಎಲ್ಲವೂ ಕೂಡ ಖಂಡನೆ ಮಾಡಿ ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ಅವರಿಗೆ ಎಲ್ಲರಿಗನ್ನು ತಿಳಿಸಿ, ಆಚಾರ್ಯರದ ಪರ್ಸನಾಲಿಟಿ ಆಗಿತ್ತಂತ. ಅಂದ್ರೆ ಪ್ರಳಯ ಕಾಲದ ಜಲಧಿ ಉಕ್ಕೇರಿ ಬರುವಂಗೆ ಆಚಾರ್ಯರು ಕಂಗೊಳಿಸಿದರು ಅಂತ ಮಧ್ವವಿಜಯಕಾರರು ಹೇಳ್ತಾರೆ. ಆಮೇಲೆ ಅಲ್ಲಿ ಆಚಾರ್ಯರು ಏನು ಮಾಡಿದ್ರು ಅಂತಂದ್ರೆ, ಅಲ್ಲಿ ಶಂಭುಲಿಂಗೆ ಅಂತಂದ್ರೆ ಆ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನವನ್ನು ದಾಟಿ ಮುಂದೆ ಒಂದು ಕಡೆ ಬರ್ತಾರೆ. ಅದು ಅಲ್ಲೇ ಹತ್ತಿರದಲ್ಲೇ ಇದೆ, ಅದು ಚಮ್ಮನಾಡು ಅಂತಾನು ಹೇಳ್ತಾರೆ ಅದಕ್ಕೆ. ಅದೇ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನ. ಅಲ್ಲಿ ಆಚಾರ್ಯರು ಐತರೇಯ ಪ್ರವಚನ ಮಾಡಿದರಂತೆ. ಐತರೇಯ ಮತಿ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಅಂತಂದ್ರೆ, ಐತರೇಯ ಉಪನಿಷತ್ತು ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಅಂತಂದ್ರೆ ಅಲ್ಲಿ ಒಂದು ವೇದದ ಸೂಕ್ತವನ್ನು ಆಚಾರ್ಯರು ಪ್ರವಚನ ಮಾಡಿದರಂತೆ. ನಾರಾಯಣ ಪಂಡಿತಾಚಾರ್ಯರು ಅದನ್ನ ಹೇಳ್ತಾರೆ, ಒಂದು ಸೂಕ್ತ, ಅದು ಕಿಂಚನ ಸೂಕ್ತ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅದೇ ಐತರೇಯ ಮತಿ ಕಿಂಚನ ಸೂಕ್ತಂ ಅಂತ. ಅಂತಂದ್ರೆ ಆಚಾರ್ಯರ ಪ್ರವಚನ ಮಾಡು ಶೈಲಿ ಹೇಗಿತ್ತು ಅಂತಂದ್ರೆ, ಮೊದಲು ವೇದ ಮಂತ್ರಗಳನ್ನು ಆಚಾರ್ಯರು ಉಚ್ಚಾರ ಮಾಡ್ತಿದ್ರು. ಅಂತಂದ್ರೆ ಉಚ್ಚಾರ ಮಾಡಬೇಕಾದ್ರೆ ಎಲ್ಲಿ ಹ್ರಸ್ವ, ಎಲ್ಲಿ ದೀರ್ಘ, ಎಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಇದೆ, ಅದು ಯಾವುದೂ ಕೂಡ ವ್ಯತ್ಯಾಸ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಆಚಾರ್ಯರು ಸಣ್ಣವರಿದ್ದಾಗಿನಿಂದಲೂ ಅವರ ಅವತಾರ ಮುಗಿಯುವವರೆಗೂ ಆಚಾರ್ಯರಿಗೆ ಪಾಠ ಶುದ್ಧಿ, ಅರ್ಥ ಶುದ್ಧಿ ಇದು ಬಹಳ ಬಹಳ ಇಂಪಾರ್ಟೆಂಟ್. ಇದು ಪ್ರಯಾರಿಟಿ ಅವರಿಗೆ, ಆಚಾರ್ಯರಿಗೆ. ಅದಕ್ಕೆ ಆ ವೇದ ಮಂತ್ರಕ್ಕೆ ಅದಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳೋರು. ಯಾಕೆಂತಂದ್ರೆ ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಯಕ್ಕೆ ಹೊರಟಿದ್ದು. ಆಮೇಲೆ ಪುರಾಣ ಶ್ರುತಿಗಳನ್ನು, ವಚನವನ್ನು ಸಂವಾದವಾಗಿ ಕೊಡ್ತಿದ್ರು. ಇದು ಆಚಾರ್ಯರ ಶೈಲಿ, ಆಚಾರ್ಯರ ಪ್ರವಚನದ ಶೈಲಿ. ಆಗ ಒಂದು ಆ ವೇದ ಮಂತ್ರ, ಅದು ಕಿಂಚನ ಸೂಕ್ತದವನ್ನು ಅದೇ ಒಂದು ವಿಷಯ ತಗೊಂಡ್ರು. ಆ ವಿಷಯ ತಗೊಂಡು ಆಚಾರ್ಯರು ಅದರ ಬಗ್ಗೆ ಪ್ರವಚನ ಮಾಡಿದ್ರು ಅಂತ. ಸ್ವಲ್ಪ ನಾವು ಈ ವೇದಗಳ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ, ಒಂದು 2 ನಿಮಿಷ. ವೇದಗಳ ಬಗ್ಗೆ ಒಂದು ಸ್ಥೂಲವಾದಂತಹ ಒಂದು ನಿಮಗೆ ಪಿಕ್ಚರ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ವೇದ ಅಂತಂದ್ರೆ ಜ್ಞಾನ, ಮೊದಲು ಅದನ್ನ ನಾವು ತಿಳ್ಕೋಬೇಕು ಎಂದು ಅರ್ಥ. ವೇದದ ಅರ್ಥ ಅಂತಂದ್ರೆ ಜ್ಞಾನ. ಅದು ಅಂತಂದ್ರೆ ಇದು ವೇದಗಳು ಅಪೌರುಷೇಯ, ಯಾರೂ ಬರೆದಿಟ್ಟಿದ್ದಿಲ್ಲ.
ಇದರ ರಚನೆ ಮಾಡಿದವರು ಇಂಥವ್ರು ಒಬ್ರು ಕಂಪೋಸ್ ಮಾಡಿ ಇಟ್ಟಿದ್ದಾರೆ ಅಂತಲ್ಲ. ಆಮೇಲೆ ಋಷಿಗಳು ಅವರ ದಿವ್ಯ ಅನುಭವದಿಂದ ಇದನ್ನು ಅವರು ಜ್ಞಾನವಾಗಿ ಆಮೇಲೆ ಮುಂದೆ ಸಂಕಲನ ಮಾಡ್ತಾ ಹೋಗ್ತಾರೆ. ವೇದಗಳು ಯಾವಾಗಲೂ 3, ವೇದಕ್ಕೆ ತ್ರೈ ಅಂತಾನೆ ಹೇಳ್ತಾರೆ. ನಾನು ಯಾಕೆ 4 ವೇದಗಳು ಯಾಕೆ ಅಂತ ಮತ್ತೆ ನಾನು ನಿಮಗೆ ಅರ್ಥ ಹೇಳ್ತೇನೆ. ಮೊದಲು 3 ವೇದಗಳು, ಋಕ್, ಯಜುಸ್, ಸಾಮ. ಋಗ್ವೇದ, ಯಜುರ್ವೇದ, ಸಾಮವೇದ. ಆಮೇಲೆ ಪದ್ಯಮಯವಾದಂತಹ ಮಂತ್ರಗಳು ಏನಿದೆ ಅಲ್ಲ, ಅದು ಎಲ್ಲವೂ ಕೂಡ ಋಗ್ವೇದಕ್ಕೆ ಸಂಬಂಧಪಡುತ್ತೆ. ಅಲ್ಲಿ ಮುಖ್ಯವಾಗಿ ಫೋನಟಿಕ್ಸ್ ಅಂತಂದ್ರೆ ಛಂದಸ್ಸುಗಳು. ಗಾಯತ್ರಿ ಅಂತ ಒಂದು ಛಂದಸ್ಸಿದೆ, ದೀರ್ಘತಮ ಅಂತ ಒಂದು ಛಂದಸ್ಸಿದೆ. ಆ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಅಂತಂದ್ರೆ ಆ ವೇದ ಮಂತ್ರಗಳಿಗೆ ಕೆಲವೊಂದು ಛಂದಸ್ಸು, ಫೋನಟಿಕ್ಸ್, ಮೀಟರ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂತಹ ಈ ಛಂದಶಾಸ್ತ್ರದ ಈ ಪದ್ಯಮಯವಾದಂತಹ ಏನು ಮಂತ್ರಗಳಿದೆ ಅವು ಎಲ್ಲವೂ ಕೂಡ ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಯಜುರ್ವೇದ. ಯಜುರ್ವೇದ ಪೂರ್ತಿ ಗದ್ಯಮಯ, ಅದು ಪ್ರೋಸ್ ಅಂತಂದ್ರೆ ನಾನ್ ಮೆಟ್ರಿಕಲ್ ಆರ್ ನಾನ್ ಪೊಯೆಟಿಕ್ ಮಂತ್ರಗಳಂತ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಕೇವಲ ಯಜ್ಞ ಯಾಗಾದಿಗಳನ್ನು ಮಾತ್ರ ಯಜುರ್ವೇದದಲ್ಲಿ ಹೇಳ್ತಾರೆ. ಅಂತಂದ್ರೆ 3ನೇದ್ದು ಸಾಮವೇದ. ಅಂತಂದ್ರೆ ಋಕ್ಕುಗಳು ಮತ್ತೆ ಯಜುಸ್ಸುಗಳು ಅದಕ್ಕೆ ಸೇರಿ ಸಂವಾದ ಮಾಡಿ ಒಂದು ನಾದದಿಂದ ಹಾಡೋದೇ ಸಾಮವೇದ. ಸಾಮವೇದ ಅಂತ ಹೇಳಿ ಪ್ರತ್ಯೇಕವಾದಂತಹ ವೇದ ಇಲ್ಲ. ಈ ಗದ್ಯಮಯ ಪದ್ಯಮಯವನ್ನೇ ಅದಕ್ಕೆ ಗಾನ, ನವಪುರೀಶ ಪದಾನಿ ಅಂತ ಹೇಳ್ತೀವಿ, ಅದಕ್ಕೆ ಗಾನ ಸಂಯೋಜನೆ ಮಾಡಿ ಹಾಡಿದಾಗ ಅದು ಸಾಮವೇದ ಆಗುತ್ತೆ. ಅದು ಕೃಷ್ಣನಿಗೆ ಬಹಳ ಪ್ರಿಯವಾದ ವೇದ ಅದು ಸಾಮವೇದ. ಆಮೇಲೆ ನೀವು ಹೇಳ್ಬೋದು, ಅಲ್ಲ ವೇದಗಳು ಯಾವಾಗಲೂ 4, ನೀವು ಅದೇನ್ 3 ಹೇಳಿದ್ರಿ ಅಂತಂದ್ರೆ, ವೇದಗಳು 4 ಯಾವಾಗ ಆಗುತ್ತೆ? ಮೊದಲು ವೇದಗಳು 3, 4 ಯಾವಾಗ ಆಗುತ್ತೆ ಅಂತಂದ್ರೆ ಆ ವೇದಕ್ಕೆ ಶಾಖೆಯನ್ನು ನಾವು ಸೇರಿಸಿದಾಗ ಅದು 4 ಆಗುತ್ತೆ. ವೇದ ಅನ್ನೋದು ಒಂದು ದೊಡ್ಡ ಹೆಮ್ಮರ. ಆ ಹೆಮ್ಮರದ ಎಲ್ಲ ಬ್ರಾಂಚಸ್ ಏನಿದೆ ಅಲ್ಲ, ಅದು ವೇದಗಳ ಶಾಖೆ. ಆ ಹೆಮ್ಮರದಲ್ಲಿ ಹಣ್ಣುಗಳೇನು ಬರುತ್ತಲ್ಲ, ಅವು ಹಣ್ಣುಗಳೆಲ್ಲವೂ ಶ್ರುತಿ ಸ್ಮೃತಿ ಅಂದ್ರೆ ಪುರಾಣಗಳು. ಹೀಗೆ ನಾವು ಈ ವೇದದ ಒಂದು ಅರ್ಥವನ್ನು ತಿಳ್ಕೋಬೇಕಾಗತ್ತೆ. ಆಮೇಲೆ ಅಥರ್ವ ವೇದ, ಅಥರ್ವ ಮತ್ತೆ ಆಂಗಿರಸರು ಅವರು ಇಬ್ರು ಸೇರಿ ಅದನ್ನು ಸಂಕಲನೆ ಮಾಡಿದ್ರು, ಅದು ಅಥರ್ವ ವೇದ ಆಯಿತು. ಹೀಗಾಗಿ ಶಾಖೆಗಳು ಬಂದಾಗ 4 ವೇದ, ಇಲ್ಲ ಅಂದ್ರೆ ಮುಖ್ಯವಾಗಿ 3 ವೇದಗಳು. ಈಗ ಸ್ವಲ್ಪ ಬಿಡಿಸ್ಲಿಕ್ಕೆ ಹೋಗ್ತೀನಿ. ಅಂತಂದ್ರೆ ಈ ಶಾಖೆಗಳು ಏನು, ಶಾಖೆಗಳು ಎಷ್ಟೆಷ್ಟಿದೆ, ಈಗಿನ ಶಾಖೆಗಳು ಎಷ್ಟಿದೆ ಅಂತ ಈ ವೇದದ ಬಗ್ಗೆ ನಾವು ತಿಳ್ಕೊಂಡಾಗ ಮುಂದೆ ನಮಗೆ 15ನೇ ಸರ್ಗದಲ್ಲಿ ಕೆಲವು ವೇದಾಂತಿಗಳು, ಕೆಲವು ಬೇರೆ ಮತದವರು ಬಂದಾಗ ಆಚಾರ್ಯರು ಅದನ್ನ ಹೇಗೆ ಖಂಡನೆ ಮಾಡಿದ್ರು ಅಂತ ಗೊತ್ತಾದಾಗ ಸ್ವಲ್ಪ ಅರ್ಥ ಆಗತ್ತೆ ನಮಗೆ. ಲಿಂಕ್ ಮಾಡ್ಕೋಬೇಕು ನಾವು ಈ 5, 6ನೇ ಸರ್ಗದ ಕಥೆಯನ್ನು ಮುಂದೆ 15ನೇ ಸರ್ಗಕ್ಕೆ ಸ್ವಲ್ಪ ಲಿಂಕ್ ಮಾಡ್ಕೋಬೇಕು. ಈಗ ಶಾಖೆಗಳು ಎಷ್ಟಪ್ಪ? ಶಾಖೆಗಳು ಋಗ್ವೇದದಲ್ಲಿ 24 ಶಾಖೆಗಳಾದವು. ಅಂತಂದ್ರೆ ಋಗ್ವೇದ ಆದ ಮೇಲೆ ಅದಕ್ಕೆ 24 ಶಾಖೆಗಳು ಬಂತು. ಆದರೆ ಮಹಾಭಾಷ್ಯಕಾರ ಪತಂಜಲಿ ಹೇಳ್ತಾನೆ ಬರೀ ಅವನು 21 ಶಾಖೆಗಳಂತ ಹೇಳ್ತಾನೆ. ನೋಡಿ, ಆಗಲೇ 3 ಶಾಖೆ ಲುಪ್ತವಾಗಿ ಹೋಗಿತ್ತು. ಈಗ ಎಷ್ಟು ನಮಗೆ ಉಪಲಬ್ಧವಿದೆ? ಈಗಿನ ಸಮಯದಲ್ಲಿ ಕೇವಲ 3 ಮಾತ್ರ ಉಪಲಬ್ಧ ಇದೆ. ಇನ್ನ ಮಿಕ್ಕಿದ್ದು 18 ಹೊರಟೇ ಬಿಟ್ಟಿದೆ. ಅದು ಇಲ್ವೇ ಇಲ್ಲ, ಅದು ವೇದ ಪರಂಪರೆಯೇ ಉಳಿಲಿಲ್ಲ. ಕೇವಲ 3 ಮಾತ್ರ ಇದೆ. ಅವು 3 ಯಾವುದು ಅಂತ ಅದನ್ನು ಮುಂದೆ ಹೇಳ್ತೀನಿ ನಾನು. ಆಮೇಲೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ 101 ಶಾಖೆಗಳಿದ್ದವು. ಅಂತಂದ್ರೆ ಅದರಲ್ಲಿ ಯಜುರ್ವೇದದಲ್ಲಿ ಮತ್ತೆ 2 ಇದೆ. ಒಂದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದ ವೈಶಂಪಾಯನರು ಮತ್ತೆ ಕೃಷ್ಣ ಯಜುರ್ವೇದ ಯಾಜ್ಞವಲ್ಕಿಯರು ಕಂಡುಹಿಡಿದಿದ್ದು. ಯಾಜ್ಞವಲ್ಕಿಯರು ಸೂರ್ಯನ ಕುರಿತು ತಪಸ್ಸೆ ಮಾಡ್ತಾರೆ. ನೋಡಿ, ಇವತ್ತು ಇದು ನನಗೆ ಇದು ನನಗೆ ಗೊತ್ತಿರಲಿಲ್ಲ. ಇವತ್ತು ಸೂರ್ಯನ ಬಗ್ಗೆ ಹೇಳ್ತೀನಿ. ರಥಸಪ್ತಮಿ ಆ ಭಗವಂತನೇ ನುಡಿಸ್ತಾ ಇದ್ದಾನೆ. ಇದು ಹೀಗಾಗಿ ಭಗವಂತನ ಚಿತ್ತಕ್ಕೆ ಬಂದಿದೆ ಅಂತ ಅನ್ಕೊಂಡು ನಾನು ಹೇಳ್ತೀನಿ. ಸೂರ್ಯನ ಕುರಿತು ಯಾಜ್ಞವಲ್ಕ್ಯರು ತಪಸ್ಸೆ ಮಾಡಿದ್ರು. ಅವರು ವಾಜಿರೂಪೇಣ ಸೂರ್ಯೇಣ ದತ್ತೇನ ವಾಜಸನೇಯ ಸಂಹಿತ ಅಂತ ಆಯ್ತು. ಅಂತಂದ್ರೆ ಯಾಜ್ಞವಲ್ಕ್ಯರು ಸೂರ್ಯನ ಒಳಗೆ ಇರುವಂತಹ ಭಗವಂತ ಹಯಗ್ರೀವ ರೂಪಿಯಿಂದ ಬಂದು ಅವರಿಗೆ ಈ ಯಜುರ್ವೇದ ಈ ಶಾಖೆಯನ್ನು ಉಪದೇಶ ಮಾಡಿದ. ಹೀಗಾಗಿ ಅದು ಶುಕ್ಲ ಯಜುರ್ವೇದ ಆಯಿತು. ಒಂದು ಕೃಷ್ಣ ಯಜುರ್ವೇದ, ಒಂದು ಶುಕ್ಲ ಯಜುರ್ವೇದ. ಅಂತಂದ್ರೆ 15 ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಮತ್ತೆ 86 ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಈಗ ಶುಕ್ಲ ಯಜುರ್ವೇದದಲ್ಲಿ 2 ಉಳಿದಿದೆ. 15ರಲ್ಲಿ 2 ಉಳಿದಿದೆ. 13 ಲುಪ್ತವಾಗಿದೆ. ಒಂದು ಕಾಣ್ವ ಮತ್ತೆ ಮಾಧ್ಯಂದಿನ ಶಾಖೆ. ಆಮೇಲೆ ಕೃಷ್ಣ ಯಜುರ್ವೇದದ 86 ಶಾಖೆಯಲ್ಲಿ ಕೇವಲ 3 ಶಾಖೆ ಉಳಿತು.
ಒಂದು ತೈತ್ತರೀಯ ಸಂಹಿತ. ಈಗ ನಾವು ಬಹಳ ಫೇಮಸ್, ಅದು ಎಲ್ಲರೂ ನಾವು ಅದನ್ನ ತೈತ್ತರೀಯ ಪಾಠವನ್ನು ನಾವು ಮಾಡ್ತೇವೆ, ಪಾಠ ಓದ್ತೇವೆ, ಅದರ ಮಂತ್ರಗಳನ್ನು ನಾವು ಓದ್ತೇವೆ, ಅದೊಂದಾಯ್ತು. ಆಮೇಲೆ ಕಠ ಸಂಹಿತ ಅಂತಂದ್ರೆ ಕಠೋಪನಿಷತ್ತಕ್ಕೆ ಸಂಬಂಧಪಟ್ಟದ್ದು ಒಂದು. ಆಮೇಲೆ ಮೈತ್ರಾಯಣಿ ಅಂತ, ಮೈತ್ರಾಯಣಿ ಸಂಹಿತ. ಇದು ನಾನು ಒಂದು 4-5 ದಿನದ ಹಿಂದೆ ಹೇಳಿದ್ದೆ, ಉತ್ತರ ಭಾರತದಲ್ಲಿ ಇದು ಪ್ರಿಂಟ್ ಆಗಿದೆ, ಇದು ಪುಸ್ತಕ. ಆಚಾರ್ಯರು ತತ್ವ ನಿರ್ಣಯದಲ್ಲಿ ಅದರ ಬಗ್ಗೆ ಕೆಲವು ಅದರ ಮಂತ್ರಗಳನ್ನು ಕೋಟ್ ಮಾಡ್ತಾರೆ. ಹಾಗಾಗಿ ಮುಖ್ಯವಾಗಿ ಟೋಟಲ್ ಯಜುರ್ವೇದಕ್ಕೆ ಕೇವಲ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದಕ್ಕೆ 5 ಶಾಖೆಗಳು ಉಳಿತು. ಆಮೇಲೆ ಕೊನೆಯ ವೇದ ಸಾಮವೇದ, ಸಾಮವೇದಕ್ಕೆ 1000 ಶಾಖೆಗಳಿತ್ತು. ಅದು ಈಗ ಕೇವಲ 3 ಉಳಿದಿದೆ. 997 ಶಾಖೆಗಳು ಲುಪ್ತವಾಗಿದೆ. ಅದರಲ್ಲಿ ಒಂದು ಕೌಥಮ, ಜೈಮಿನೀಯ ಮತ್ತು ರಾಣಾಯನೀಯ ಅಂತ ಅದು ಸಾಮವೇದದ ಶಾಖೆಗಳು. ಈಗ ಸಾಮವೇದಿಗಳೇ ಬಹಳ ವಿರಳ ಸಿಗೋದು. ಇದು ಒಂದು ವೇದದ ಒಂದು ಹಿನ್ನೆಲೆ, ವೇದದ ಒಂದು ಸ್ಥೂಲವಾದ ಪಿಕ್ಚರ ಬರುತ್ತೆ. ಇನ್ನೊಂದು ವೇದಕ್ಕೆ ನಾನು ಮಾತು ಹೇಳಿ ಮತ್ತೆ ಮಧ್ವವಿಜಯಕ್ಕೆ ಪ್ರವೇಶ ಮಾಡ್ತೇನೆ. ಈ ವೇದಕ್ಕೆ ಯಾವಾಗಲೂ 4 ಮುಖಗಳು ಮುಖ್ಯವಾಗಿ. ಒಂದು ಸಂಹಿತ, ಇನ್ನೊಂದು ಬ್ರಾಹ್ಮಣ, ಒಂದು ಆರಣ್ಯಕ, ಒಂದು ಉಪನಿಷತ್ತು ಅಂತ ವೇದ. ಇದು ಯಾವಾಗಲೂ ಚತುರ್ಮುಖ. ಇದು ಮೊದಲನೇದು ಸಂಹಿತ. ಸಂಹಿತ ಅಂತಂದ್ರೆ ಎವ್ರಿಥಿಂಗ್ ಇಸ್ ಪ್ಲೇಸ್ಡ್ ಟುಗೆದರ್ ಅಂತ ಹೇಳುತ್ತೆ. ಅಂತಂದ್ರೆ ಮಂತ್ರದ ಭಾಗ, ಕಲೆಕ್ಷನ್ಸ್ ಆಫ್ ಮಂತ್ರಗಳು ಇದರಲ್ಲಿ ಸಂಹಿತಾದಲ್ಲಿ. ಅಂತಂದ್ರೆ ಇದು ಒಂದು ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ಮನುಷ್ಯ ವೇದವನ್ನು ಕಲೀಲಿಕ್ಕೆ ಇದು ಫೌಂಡೇಶನ್ ಆಗಿ ಕೆಲಸ ಮಾಡುತ್ತೆ ಸಂಹಿತ. ಆಮೇಲೆ ಬ್ರಾಹ್ಮಣ ಬಂತು. ಬ್ರಾಹ್ಮಣ ಏನು ಮಾಡುತ್ತೆ ಅಂತಂದ್ರೆ ಇದು ಯಜ್ಞಯಾಗಗಳ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂತಂದ್ರೆ ಒಬ್ಬ ಪೌರೋಹಿತ್ಯ ಮಾಡೋವನಿಗೆ ಇದು ಬ್ರಾಹ್ಮಣ ಬಹಳ ಮುಖ್ಯವಾಗಿ ಬಿಡುತ್ತೆ. ಇದು ಒಂಥರ ಗೈಡ್ ಅನ್ಬೋದು, ಅಥವಾ ನೀವು ಇದೊಂದು ಚಾಟ್ GPT ಅಂತಾನೆ ಅನ್ಬೋದು ಆ ಪೌರೋಹಿತರಿಗೆ. ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಎಲ್ಲಾ ಯಜ್ಞಗಳ ಪ್ರೊಸೀಜರ್ ಹೇಗೆ ಮಾಡಬೇಕು, ಆ ಯಜ್ಞಗಳ ಅರ್ಥ ಹೇಗೆ ಮಾಡಬೇಕು, ಅದು ಮುಖ್ಯವಾದದ್ದು. ಅದು ಈ ಬ್ರಾಹ್ಮಣದಲ್ಲಿ ಹೇಳುತ್ತೆ. ಆಮೇಲೆ ಆರಣ್ಯಕ ಆಯ್ತು, ನಾನು ಸಂಹಿತಾ ಕಲಿತೆ, ಬ್ರಾಹ್ಮಣವನ್ನು ಕಲಿತೆ. ಆಮೇಲೆ ಆರಣ್ಯಕ. ಆ ಆರಣ್ಯಕ ಕೇವಲ ಅದು ಅಂತಂದ್ರೆ ವಾನಪ್ರಸ್ಥಕ್ಕೆ ಯಾರು ಹೋಗ್ತಿದ್ರು ಅವರು ಆರಣ್ಯಕ ಕಲಿತಿದ್ರು. ಈಗ ಅಂದ್ರೆ ನಾವು ಮನೆಯಲ್ಲಿ ಕೂತು ಕಲಿಬಹುದು, ಕಲಿಬಾರದು ಅಂತ ಏನೂ ಇಲ್ಲ, ಆರಣ್ಯಕನು ಕಲಿಬೇಕು. ಅಂತಂದ್ರೆ ವಾನಪ್ರಸ್ಥದಲ್ಲಿ ಮುಖ್ಯವಾಗಿ ಅಂತಂದ್ರೆ ಅಲ್ಲಿ ಮೆಡಿಟೇಷನ್ಸ್ ಹೇಗೆ ಮಾಡಬೇಕು, ಆಮೇಲೆ ಕಾಂಟೆಂಪ್ಲೇಷನ್ ಹೇಗೆ ಮಾಡಬೇಕು, ಅಂತಂದ್ರೆ ಆ ಮಂತ್ರಗಳ ಗೂಢಾರ್ಥಗಳನ್ನು ಹೇಗೆ ತಿಳ್ಕೋಬೇಕು. ಈಗ ಒಂದು ಸೂತ್ರ ಇದೆ, ಆ ಸೂತ್ರಕ್ಕೆ ಗೂಢಾರ್ಥ ಹೇಗೆ ನಾನು ತಿಳ್ಕೋಬೇಕು. ವೇದಾರ್ಥ ಪರಿಬ್ರಹ್ಮಿತ ಅಂತಾನೆ ಹೇಳ್ತಾರೆ. ಅಂತಂದ್ರೆ ಆ ವೇದದ ಒಂದೊಂದು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಅರ್ಥವನ್ನು ನಾನು ತಿಳ್ಕೊಂಡು ಇದನ್ನು ಮಾಡೋದಕ್ಕೆ ಆರಣ್ಯಕ ಅಂತ ಹೇಳಿದ್ರು. ಆಮೇಲೆ ಕೊನೆಯದಾಗಿ ಉಪನಿಷತ್ ಭಾಗ, ಕೊನೆಯದು ಉಪನಿಷತ್ತು. ಇದು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಆತ್ಮ, ಬ್ರಹ್ಮ, ಮೋಕ್ಷ ಏನೇನಿದೆ ಅದು ಉಪನಿಷತ್ತು. ಅಂತಂದ್ರೆ ಏರೋದು ಅಂತಂದ್ರೆ ಮೇಲೆ ಬಾ ಅಂತ ಹೇಳಿ, ಅದೇ ಉಪರಿ, ಅದೇ ಉಪರ್ ಆಯ್ತು, ಜರ್ಮನ್ ಅಲ್ಲಿ ಓಬೇರ್ ಆಯ್ತು, ಇಂಗ್ಲಿಷ್ ಅಲ್ಲಿ ಅಪ್ಪರ್ ಆಯ್ತು, ಊಪರ್ ಆಯ್ತು, ಎಲ್ಲ ಆಗೋಯ್ತು. ಅಂದ್ರೆ ಸಂಸ್ಕೃತ ಭಾಷೆಯಿಂದನೇ ಎಲ್ಲ ಬಂದು ಬಿಡುತ್ತೆ ಅದರಲ್ಲಿ. ಅದೇ ಉಪನಯನ ಅಂತಂದ್ರೆ ಒಬ್ಬ ಹುಡುಗ ತನ್ನನ್ನು ಎಲಿವೇಟ್ ಮಾಡ್ಕೊಳ್ಳಿಕ್ಕೆ ಉಪನಯನ ಅಂತ ಹೇಳ್ತಾರೆ. ಅವನು ಆ ಶಾಸ್ತ್ರದ ವಿಷಯದಲ್ಲಿ ಎಲಿವೇಶನ್ ಆಗೋದು, ಅವನು ಉಪ್ಪರಿಗೆಗೆ ಹೋಗೋದಂತಂದ್ರೆ ಶಾಸ್ತ್ರದ ವಿಷಯದಲ್ಲಿ ಎಲಿವೇಶನ್ ಆದಾಗ ಅದು ಉಪನಯನ ಆಗತ್ತೆ. ಹಾಗೆ ಈ ಉಪನಿಷತ್ತು ಭಾಗವೂ ಕೂಡ ಆ ಒಂದು ಆತ್ಮದ, ಮೋಕ್ಷದ, ಬ್ರಹ್ಮನ ಬಗ್ಗೆ ಎಲ್ಲ ಒಂದು ನಮಗೆ ಮಹತ್ತರವಾದಂತಹ ಸಂಗತಿಗಳು ಉಪನಿಷತ್ತಲ್ಲಿ ಸಿಗತ್ತೆ. ಇದು ಒಂದು ವೇದಗಳ ಸ್ಥೂಲವಾದಂತಹ ಚಿತ್ರ ನಿಮ್ಮ ಮುಂದೆ ನಾನು ಇಟ್ಟೆ. ಮತ್ತೆ ಮಧ್ವವಿಜಯಕ್ಕೆ ಪ್ರವೇಶ ಮಾಡ್ತೇನೆ ನಾನು. ಮಧ್ವವಿಜಯ ಅಲ್ಲಿ ಆಚಾರ್ಯರು ಐತರೇಯ ಸೂಕ್ತವನ್ನು ಆಚಾರ್ಯರು ಹೇಳಿದರು. ಐತರೇಯ ಮತಿ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಅಂತ 6ನೇ ಸರ್ಗ ಶುರು ಆಗತ್ತೆ. ಆಗ ಜನರು ಆ ಸೂಕ್ತದ ಅರ್ಥವನ್ನು ಆಚಾರ್ಯರ ಬಾಯಿಯಿಂದ ಕೇಳಬೇಕು ಅಂತ ಬಯಸಿದರಂತೆ. ಅದೇ ಆಚಾರ್ಯರು, ನಾನು ಮತ್ತೆ ರೀಇಟ್ರೇಟ್ ಮಾಡ್ತೀನಿ, ಆಚಾರ್ಯರದ ಶುದ್ಧ ಪಾಠ ಮತ್ತೆ ಶುದ್ಧ ಅರ್ಥ ಮತ್ತೆ ಶುದ್ಧ ಉಚ್ಚಾರ, ಅವರು ಆಚಾರ್ಯರ ಪ್ರವಚನದ ಒಂದು ವಿಶ್ವತೋಮುಖ ಅವರದ್ದು. ಆಗ ಆಚಾರ್ಯರು ಅವರ ಶೈಲಿಯಲ್ಲೇ ಅದಕ್ಕೆ ಅರ್ಥವನ್ನು ಹೇಳ್ತಾ ಆ ಎಲ್ಲ ಪಂಡಿತರನ್ನು ವಿಸ್ಮಯಗೊಳಿಸಿದರು ಅಂತ ಮಧ್ವವಿಜಯಕಾರರು ಹೇಳ್ತಾರೆ. ನೋಡಿ, ಆಚಾರ್ಯರು ಅವರು ಹೇಳ್ತಾ ಇದ್ರೆ ಆಗ ಪುಣ್ಯಕ್ಕೆ ಯಾವುದು ಟೇಪ್ ರೆಕಾರ್ಡರ್ಸ್ ಇರ್ಲಿಲ್ಲ, ಇಲ್ಲ ಅಂದ್ರೆ ರೆಕಾರ್ಡ್ ಮಾಡ್ಬೋದಿತ್ತು ಆಚಾರ್ಯ ಹೇಗೆ ಪ್ರವಚನ ಮಾಡ್ತಾ ಇದ್ರು ಅಂತ.
ಆಗಿ ಶ್ರುತಿಬದ್ಧವಾಗಿ ಆಚಾರ್ಯರು ಪ್ರವಚನ ಮಾಡಿದ್ರು. ಅಲ್ಲಿ ಸಂಪೂರ್ಣವಾಗಿ ಐತರೇಯ ಸಂಬಂಧಪಟ್ಟಿರುವಂತಹ ಸೂಕ್ತವನ್ನು ಅವರು ಅದನ್ನು ವಿವರಣೆ ಮಾಡಿ ಅದಕ್ಕೆ ಬ್ರಹ್ಮಸೂತ್ರ ಪರ ಮತ್ತೆ ಪುರಾಣ ಸಂವಾದವನ್ನು ಎಲ್ಲವನ್ನು ಕೊಟ್ಟು ಆಚಾರ್ಯರು ಅದನ್ನು ಪ್ರವಚನ ಮಾಡಿದಾಗ ಅಲ್ಲಿ ಪಂಡಿತರು ಕೆಲವರು ಹೇಳ್ತಾರೆ, ನೋಡ್ರಿ ಬೃಹಸ್ಪತ್ಯಾಚಾರ್ಯರು ಕೂಡ ಇಷ್ಟು ಚಂದಾಗಿ ವೇದ ಹೇಳಲಿಕ್ಕೆ ಬರಲ್ಲ, ಆಚಾರ್ಯರು ಹೇಳಿದ್ರು ಅಂತ ಅಲ್ಲಿ ಎಲ್ಲಾ ಪಂಡಿತರು ಹೇಳಿದರು. ಆಮೇಲೆ ಕೆಲವು ಪಂಡಿತರು ಅಲ್ಲಿ ಬಂದವು ಪಂಡಿತರು ಏನಂದ್ರು, ಆಚಾರ್ಯರಿಗೆ ಎಲ್ಲ ಗೊತ್ತಿದೆ, ಅರ್ಥ ಕಾವ್ಯ ಶಾಸ್ತ್ರ ಎಲ್ಲವೂ ಗೊತ್ತಿದೆ, ಆದರೆ ಆ ಸೂಕ್ತಕ್ಕೆ ಇನ್ನೊಂದು ಪಂಡಿತರ ಅರ್ಥವನ್ನು ಹೇಳಿದ್ರಂತೆ. ಆಗ ಆಚಾರ್ಯರ ಅರ್ಥ ಇದು ತಪ್ಪಿದು, ನೀವು ಹೇಳಿದ್ದು ತಪ್ಪು ಅಂತ ಆಚಾರ್ಯರು ಹೇಳಿದಾಗ ಆಚಾರ್ಯರು ಕೇಳಿದ್ರಂತೆ, ನೀವು ಏನು ಅರ್ಥ ಇದೆ ನಿಮ್ದು ಹೇಳ್ರಿ ಅಂತ ಹೇಳಿದಾಗ ಪಂಡಿತರ ಅರ್ಥ ಹೇಳಿದಾಗ ಆಚಾರ್ಯರು ಹೇಳಿದ್ರಂತೆ, ಇಲ್ಲ ನೀವು ಹೇಳಿದ್ದು ಕರೆಕ್ಟು, ಅದ್ ಹೆಂಗೆ ಹೇಳ್ತೀರಾ, ನಾನು ಹೇಳಿದ್ದು ಕರೆಕ್ಟು ನೀವು ಹೇಳಿದ್ದು ಕರೆಕ್ಟು, ಅದ್ ಹೆಂಗೆ ಅಂತ ಅಲ್ಲಿ ಪಂಡಿತರು ಕೇಳಿದಾಗ ಆಗ ಆಚಾರ್ಯರು ಹೇಳ್ತಾರೆ, ಗೊತ್ತಿಲ್ಲ ಏನ್ ನಿಮಗೆ, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಭಾರತೆ ತಥಾ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಒಂದೊಂದು ವೇದಕ್ಕೆ ಮೂರು ಅರ್ಥ ಮಿನಿಮಮ್. ಆಚಾರ್ಯರು ಇದು ಆಚಾರ್ಯರೇ ಮೊದಲು ರಿವೀಲ್ ಮಾಡಿದ್ದಿದು. ಇದು ಬಹಳ ಮುಖ್ಯವಾದಂತಹ ಸಂಗತಿ. ಆಚಾರ್ಯರ ಸಂದೇಶದಲ್ಲಿ ಏನಂತಂದ್ರೆ ಇದು ಬಹಳ ಮುಖ್ಯವಾದಂತಹ ಸಂಗತಿ. ಇದು ಆತ್ಮ ಪರಮಾತ್ಮ ಬೇರೆ ಬೇರೆ ಅದೆಲ್ಲ ಆಯ್ತು, ಅದಕ್ಕೆ ಕಿಂಡರ್ ಗಾರ್ಡನ್ ಆಯ್ತು. ಮುಂದೆ ನಾವು ಹೋಗ್ಬೇಕಲ್ಲ, ಆ ಕಿಂಡರ್ ಗಾರ್ಡನ್ ಅಲ್ಲೇ ಕೂತ್ಕೊಂಡ್ ಬಿಡಬಾರ್ದು. ಮುಂದೆ ಹೋದಾಗ ಯಾರಾದ್ರೂ ಕೇಳಿದ್ರೆ ಇದನ್ನು ಹೇಳ್ಬೋದು ನಾವು. ಆಚಾರ್ಯರು ವೇದಕ್ಕೆ ಒಂದು ವೇದದ ಮಂತ್ರಕ್ಕೆ ಮೂರು ಅರ್ಥ, ಮಿನಿಮಮ್ ಮೂರು ಅರ್ಥ ಅಂತಂದ್ರೆ ಆ ಒಂದು ಮಂತ್ರ ತಗೊಳ್ಳಿ. ಈಗ ನಿಶುಸಿ ಈದ ಗಣಪತೆ ನಾನು ಒಂದು ಮಂತ್ರ ತಗೊಂಡೆ, ಅದಕ್ಕೆ ಗಣಪತಿ ಪರವಾದ ಒಂದು ಅರ್ಥ ಕೊಡ್ತೀನಿ. ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವನು, ಮೋನ ಯದಾ ಸಾಪ್ರಾಪ್ರೋಕ್ಷಿ ವ್ಯತ್ಯಸ್ಥೋ ವಿಘ್ನರಾಣವನು ಕ್ಷಿಪ್ರ ಪ್ರಸಾದಾಯ ನಮಃ, ಬೇಗ ವರ ಕೊಡುವನು, ಬೇಗ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡುವನು ಅಂತ ನಾನು ಆ ದೇವತಾ ಪರವಾದ ಅರ್ಥವನ್ನು ಮಾಡಿದೆ. ಆಮೇಲೆ ವಾಯುಪರ ಹೇಗೆ ಅರ್ಥ ಮಾಡ್ತೀವಿ, ನಿಶುಸಿ ಈದ ಗಣಪತಿ, ನಮ್ಮ ಗಣಗಳಿಗೆ ಅಧಿಪತಿಯಾದಂತಹ ಜೀವ ಕಲಾಭಿಮಾನಿ ವಾಯುದೇವರು. ವಾಯುದೇವರು ಚಾಲನೆ ಮಾಡಿದರೆ ನಾವು ಎಲ್ಲ ಚಾಲನೆ ಆಗುತ್ತೆ, ಇಲ್ಲದೆ ಇದ್ದರೆ ನಮ್ಮ ಚಲನೆ ಇಲ್ಲ, ನಾವು ಚಲನೆ ಶೂನ್ಯರಾಗುತ್ತೇವೆ. ಅದು ವಾಯುಪರವಾದ ಅರ್ಥ. ಆಮೇಲೆ ವಿಷ್ಣು ಪರವಾದ ಅರ್ಥ ಏನ್ ಮಾಡ್ತೀರಾ, ನಿಶುಸಿ ಈದ ಗಣಪತಿ ಅಂತಂದ್ರೆ ಗಣಪತಿ ಅಂತಂದ್ರೆ ಗಣಪತಿ ಅಲ್ಲ, ಶಿವಪಾರ್ವತಿಯರ ಮಗ ಅಲ್ಲ. ಅಲ್ಲಿ ವಿಷ್ಣು ಪರವಾದ ಅರ್ಥ ಅಂತಂದ್ರೆ ಎಲ್ಲ ಗಣಗಳು ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆ ಆದಂತಹ ಭಗವಂತ. ಇದು ಒಂದು ವೇದಕ್ಕೆ ಒಂದೊಂದು ಮಿನಿಮಮ್ ಮೂರು ಅರ್ಥ ಅಂತ ಇದು ಒಂದಾಯ್ತು. ಇನ್ನು ಮತ್ತೆ ಒಂದು ಮೂರು ಅರ್ಥ ಇದೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಹೀಗೂ ಅರ್ಥವನ್ನು ಮಾಡಬಹುದು. ಇದನ್ನು ಮೊದಲು ರಿವೀಲ್ ಮಾಡಿದವರೇ ಆಚಾರ್ಯರು. ಆಮೇಲೆ ಆಗ ಪಂಡಿತರು ಇಲ್ಲ, ಆಚಾರ್ಯ ಸಿಕ್ಕಿಬಿದ್ರು, ನೀವು ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಹೇಗೆ ಅಂದ್ರಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಭಾರತದ ಒಂದು ಹೇಳ್ತೇನೆ, ಒಂದೊಂದು ಮಹಾಭಾರತದ ಶ್ಲೋಕಕ್ಕೆ 10 ಅರ್ಥಗಳಿದೆ, ಮಿನಿಮಮ್ 10 ಅರ್ಥ. ನೀವು ಬೇಕಾದಷ್ಟು ಮಾಡಬಹುದು, ಮಿನಿಮಮ್ 10 ಅರ್ಥ. ಆಗ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ನೀವು 100 ಅರ್ಥ ಅಂತ ಹೇಳಿದ್ರಲ್ಲ, ನೀವು 100 ಅರ್ಥ ಹೇಳಿ ಅಂತ ಎಲ್ಲ ಪಂಡಿತರು ಕೂತ್ರು. ಆಗ ಆಚಾರ್ಯರು ಹೇಳಿದ್ರು, ಆಯ್ತು ನಾನು 100 ಅರ್ಥ ಹೇಳ್ತೀನಿ, ಅದರಲ್ಲಿ ಏನೋ ಅಡ್ಡಿ ಇಲ್ಲ, ಆದ್ರೆ ನಿಮಗೊಂದು ಕಂಡೀಷನ್, ನಾನು 100 ಅರ್ಥ ಹೇಳಿದರೆ ಆ 100 ಅರ್ಥಕ್ಕೆ ನೀವು ಉಪನಿಷತ್ ಪರ ಇದು ಪುರಾಣ ಪರ ಅದಕ್ಕೆ ಅರ್ಥ ಮಾಡ್ಬೇಕು. ನೀವು ಅನುವಾದ ಮಾಡಿದ್ರೆ ಮಾತ್ರ ನಾನು 100 ಅರ್ಥ ಹೇಳ್ತೇನೆ, 100 ಅರ್ಥ ನಾನು ಒಂದು ವಿಷ್ಣು ಸಹಸ್ರನಾಮಕ್ಕೆ ಹೇಳ್ತೇನೆ. ಇಲ್ಲದೆ ಇದ್ರೆ ನಿಮ್ಗೆ ಏನೂ ಗೊತ್ತೇ ಇಲ್ಲ ಅಂತ ನಿಮ್ ಮುಂದೆ ಹೇಳಿ ಏನ್ ಬಂತು ಪ್ರಯೋಜನ ಅಂತ ಆಚಾರ್ಯರು ಹೇಳಿದ್ರು. ಆಗ ವರ್ಣಯಾಮಿ ತದಹಂ ಸಕಲಂ ವಾ ಸೌಷ್ಟವಾದನು ವದಂತು ಭವಂತಹ ಅಂತ ಇದೆ. ಅಂತಂದ್ರೆ ಆಚಾರ್ಯರು ವಿಶ್ವ ಶಬ್ದ, ವಿಶ್ವಂ ವಿಷ್ಣುರ್ ವಷಟ್ಕಾರ, ಏನು ವಿಶ್ವ ಶಬ್ದ ಇದೆ, ಅದೇ ವಿಶ್ವ ಶಬ್ದವನ್ನು ತೆಗೆದುಕೊಂಡು ಆಚಾರ್ಯರು 100 ಅರ್ಥ ಹೇಳಿದ್ರಂತೆ. ಆಗ ಈ ಪಂಡಿತರೆಲ್ಲ ಕೂತವರು, ನೀನು ಅರ್ಥ ಇಟ್ಕೋಬೇಕು, ನೀನು ಮರಿಬೇಡ ಅಂತ ಹೇಳಿ ಎಲ್ಲರೂ ಮರ್ತ್ಬಿಟ್ರು. ಯಾರಿಗೂ ಅರ್ಥವನ್ನೇ ಹೇಳಿಕ್ ಬರ್ಲಿಲ್ಲ ಅಂತೆ. ಆಚಾರ್ಯರು 60 ಅರ್ಥ ಹೇಳಿ ನಿಲ್ಸಿದ್ರಂತೆ. ಸಾಕಾ ಅಥವಾ ಇನ್ನೂ ಬೇಕಾ ಅಂತ ಕೇಳಿದಾಗ ದಮ್ಮಯ್ಯ ಆಚಾರ್ಯರು ಇನ್ನು ಸಾಕು ಅಂತ ಹೇಳಿ ಆ ಎಲ್ಲ ನೆರೆದಿರುವ ಪಂಡಿತರು ಆಚಾರ್ಯರಿಗೆ ದೀರ್ಘದಂಡನ ಮಾಡಿ ನಮ್ಮ ಈ ಕುಹಕ ಬುದ್ಧಿಗೆ ಕ್ಷಮೆ ಇರಲಿ ಅಂತ ಆಚಾರ್ಯರಿಗೆ ನಮಸ್ಕಾರ ಮಾಡಿದ್ರು. ನಾರಾಯಣ ಪಂಡಿತರು ಹೇಳ್ತಾರೆ, ಆ 100 ಅರ್ಥಗಳನ್ನು ಆಚಾರ್ಯರು ಕೊಟ್ರು. ಅಂತಂದ್ರೆ ಉಪನಿಷತ್ಗಳಲ್ಲಿ ಏನೇನು ಬಂದಿದೆ ಅರ್ಥ, ಅದರದ ವ್ಯಾಕರಣ ಆಗಿರಬಹುದು, ಆಮೇಲೆ ಅದರ ಪ್ರಾಕೃತಿಗಳಾಗಿರಬಹುದು, ಅವು ಎಲ್ಲವೂ ಆಚಾರ್ಯರು ನಿರರ್ಗಳವಾಗಿ ಹೇಳಿದ್ರಂತೆ, ಎಲ್ಲೂ ಕೂಡ ತಡವರಿಸಲಿಲ್ಲ.
ಇನ್ನೇನು 100 ಅರ್ಥ ಮುಗಿಬೇಕನ್ನೋಷ್ಟರಲ್ಲಿ ಅವು ಎಲ್ಲಾ ಪಂಡಿತರು ದಮ್ಮಯ್ಯ ಆಚಾರ್ಯರೇ ಸಾಕು, ಇನ್ನು ನಮಗೆ ಇದನ್ನ ಗ್ರಹಣ ಮಾಡುವ ಶಕ್ತಿ ಇಲ್ಲ. ಯಾಕೆ ಅಂತಂದ್ರೆ ನೀವು ಸಮುದ್ರ, ಪ್ರಳಯ ಕಾಲದ ಸಮುದ್ರ ಉಕ್ಕೇರಿ ಬರ್ತಾ ಇದೆ, ಅದು ನಮ್ಮ ಉದ್ಧರಣೆಯಲ್ಲಿ ನಾವು ಎಷ್ಟು ಹಿಡ್ಕೋಬೇಕು, ನಮ್ಮ ಯೋಗ್ಯತೆ ಪ್ರಕಾರ ನಾವು ಹಿಡ್ಕೋಬೇಕು, ಜಾಸ್ತಿ ಹಿಡ್ಕೊಳಿಕ್ ಆಗಲ್ಲ ಅಂತ ಹೇಳಿ ಆಚಾರ್ಯರಿಗೆ ಎಲ್ಲರೂ ದೀರ್ಘದಂಡನ ಮಾಡಿ ಕ್ಷಮೆ ಆಯ್ತು ಅಂತ ಕೇಳಿದ್ರು. ಆಗ ಪಂಡಿತರು ಮಾತಾಡ್ತಾರಂತಲ್ಲಿ, ಸಾಂಗವೇದ ಚತುರ ಇತಿಹಾಸ ಶಿಕ್ಷಿತ ಸುಬಹುವಪ್ತ್ಯದ ದೃಷ್ಟ ಅಂತಂದ್ರೆ ಆಚಾರ್ಯರು ಸರ್ವ ಶಾಸ್ತ್ರದ ಪಂಡಿತರು ಇವರು ಷಡಂಗ ಸಹಿತ ವೇದವನ್ನು ಕಲಿತವರು, ಬಲ್ಲವರು ಇವರು. ಆಮೇಲೆ ಇವರಿಗೆ ಬರೀ ವೇದ ಮಾತ್ರ ಗೊತ್ತಿದೆ ಅಂತಲ್ಲ, ಇವರಿಗೆ ಇತಿಹಾಸವೂ ಕೂಡ ಗೊತ್ತಿದೆ. ಆದ್ದರಿಂದಾಗಿ ಆಚಾರ್ಯರು ಈ ಷಡಂಗ ಸಹಿತ ವೇದವನ್ನು ಬಲ್ಲವರಿಗೆ ನಾವು ಪ್ರಶ್ನೆ ಹಾಕಿದರೆ ನಾವೇ ಸಿಕ್ಕಾಕೋತೇವೆ ಅಂತ ಅಲ್ಲಿ ಪಂಡಿತರು ಹೇಳಿದ್ರು. ಆಮೇಲೆ ಅಲ್ಲಿ ಮುಂದೆ ಇನ್ನೊಂದು ಶಾಸ್ತ್ರದ ಒಂದು ಕಥೆ ನಡೆಯುತ್ತೆ, ಅದು ಹೇಳಿ ನಾನು ಇವತ್ತಿಗೆ ಮುಕ್ತಾಯಕ್ಕೆ ಬರ್ತೀನಿ. ಅಲ್ಲಿ ಏನಾಯ್ತು ಅಂತಂದ್ರೆ, ಮತ್ತೆ ವೇದಶಾಸ್ತ್ರ ಚತುರೈರಿಷ ವಿದ್ಯ ಪ್ರಾಪ ಕೇರಳ ಸುಮಂಡಲ ಜಾತೆ. ಆ ಚಂಬುನಾಡು, ಶಂಭುಲಿಂಗೇಶ್ವರ ದೇವಸ್ಥಾನ, ಅಲ್ಲಿಂದ ಅಡೂರದಿಂದ ಮುಂದೆ ಚಂಬುನಾಡಿಗೆ ಬಂದ್ರಂತವ್ರು. ಚಂಬುನಾಡಿಗೆ ಬಂದ್ರು. ಚಂಬುನಾಡದಲ್ಲಿ ಅಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ ಕೇರಳದಲ್ಲಿ. ಅದು ಕೂಡ ಈಗ ದೇವಸ್ಥಾನ ಇಲ್ಲ ಅಲ್ಲಿ, ಅದು ವಕ್ಫ್ ಪ್ರಾಪರ್ಟಿ ಆಗ್ಬಿಟ್ಟಿದೆ. ಅಲ್ಲೂ ನಿಮ್ಗೆ ದೇವಸ್ಥಾನವೇ ಸಿಗಲ್ಲ, ಆ ದೇವಸ್ಥಾನದ ಕುರುಹಗಳೇ ಸಿಗಲ್ಲ. ಈ ಕೆಲವು ನಮ್ಮ ದುರ್ದೈವ, ಏನು ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಆಚಾರ್ಯರು ಬಂದು ತಂಗಿದ್ರು. ಅಲ್ಲಿ ಆಚಾರ್ಯರು ಬಂದಾಗ ಈ ಸ್ವಾಮಿಗಳು ಬಂದ್ರಂತಂದ್ರೆ ಎಲ್ಲಾ ವಿದ್ವಾಂಸರಿಗೂ ಖುಷಿ. ಸ್ವಾಮಿಗಳ ಕಡೆಯಿಂದ ಮಂತ್ರಾಕ್ಷತೆ ತಗೊಳ್ಳೋದು, ಆಶೀರ್ವಚನ ತಗೊಳ್ಳೋದು, ನಮ್ಮ ಸಂಕಷ್ಟಗಳನ್ನು ಅವ್ರ ಮುಂದೆ ಹೇಳೋದು, ಅವರು ಅದಕ್ಕೆ ಪರಿಹಾರ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಆಮೇಲೆ ಜ್ಞಾನಕ್ಕಾಗಿ ಬಂದವರಿಗೆ ಜ್ಞಾನಾರ್ಜನೆ ಆಗತ್ತೆ, ಕುಹಕವಾಗಿ ಬಂದವರಿಗೆ ಆಚಾರ್ಯರು ಕುಹಕದಿಂದನೇ ಉತ್ತರ ಕೊಡ್ತಾರೆ. ಅದು ನಾವು ಮುಂದೆ ನೋಡ್ತೀವಿ. ಆಗ ಅಲ್ಲಿ ಎಲ್ಲಾ ಪಂಡಿತರು ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಮಾಡಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಕೇರಳ ಪಂಡಿತರು ಏನ್ ಮಾಡಿದ್ರು ಅಂತಂದ್ರೆ, ನಾವು ಆಚಾರ್ಯರ ಮುಂದೆ ಗೆಲ್ಲಿಕ್ಕಾಗಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ಬಿಟ್ಟಿತ್ತು. ನಾವು ಗೆಲ್ಲಿಕ್ಕಾಗಲ್ಲ, ನಾವು ಬೇರೆ ದೇಶದ ಒಬ್ಬ ಬಂದವನ ಪಂಡಿತನಿಗೆ ಮುಂದೆ ಮಾಡಿ ನಾವು ಆಚಾರ್ಯರಿಗೆ ಒಂದು ಟೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ರಂತವ್ರು. ಆ ಕೇರಳದ ಪಂಡಿತರು ಏನ್ ಮಾಡಿದ್ರು ಅಂತಂದ್ರೆ, ಯಾರೋ ಒಬ್ರು ಪ್ರವಾಸಿಗರು ಪಂಡಿತರು ಬಂದಾಗ ಅವರನ್ನು ಮುಂದೆ ಮಾಡಿ ಒಂದು ಸೂಕ್ತ ಬರುತ್ತೆ, ದಾನ ಸೂಕ್ತ ಅಂತ, ಅದನ್ನ ಆಚಾರ್ಯರಿಗೆ ಕೇಳಬೇಕು ಅಂತ ಅಲ್ಲಿ ಪಂಡಿತರು ತೀರ್ಮಾನ ಮಾಡಿದ್ರು. ಇದು ಒಂದು ದಾನ ಸೂಕ್ತ, ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಇದು 10ನೇ ಮಂಡಲದಲ್ಲಿ ನಮಗೆ ದಾನ ಸೂಕ್ತ ಸಿಗತ್ತೆ. ಅಲ್ಲಿ ಏನಿದೆ ಅಂತಂದ್ರೆ, ಅಂತಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞ ಜ್ಞಾನ ತಪಕರ್ಮ ನತ್ಯಾಜ್ಯಂ ಅಂತ ಹೇಳ್ತಾನೆ. ಅಂತಂದ್ರೆ ನನ್ನ ಹತ್ರ ಏನು ಇದೆ ನಾನು ಅದನ್ನ ದಾನ ಮಾಡಬೇಕು ಅಂತ. ನನ್ನ ಹತ್ರ ಏನು ಇಲ್ಲ ಅದು ದಾನ ಮಾಡಿದರೆ ಉಪಯೋಗ ಇಲ್ಲ, ನನ್ನ ಹತ್ರ ಏನು ಇದೆ ಅದನ್ನೇ ನಾನು ದಾನ ಮಾಡಿದರೆ ಭಗವಂತ ಅದಕ್ಕೆ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ ಅಂತ ಒಂದು ಸಂಗತಿ ನಡೀತು. ಇನ್ನೊಂದು ಹೇಳಬೇಕು ಅಂತಂದ್ರೆ, ಆ ದಾನ ಸೂಕ್ತವನ್ನು ಆಚಾರ್ಯರು ವಿಶ್ಲೇಷಣೆ ಮಾಡಿದ್ರು ನೋಡಿ. ಒಂದು ನಿಮಗೆ ಹೇಳಬೇಕು ಅಂತಂದ್ರೆ, ಇವತ್ತು ನಮ್ಮ ಮಾಧ್ವ ಎಲ್ಲಾ ಮಠಗಳಲ್ಲಿ ಮತ್ತೆ ಉಡುಪಿಯ ಕೃಷ್ಣ ಮಠದಲ್ಲಿ ನಿರಂತರ ಅನ್ನದಾನ ನಡೆಯುತ್ತೆ. ಯಾಕೆ ಅಂತಂದ್ರೆ ಇದು ಆಚಾರ್ಯರ ಸಂಕಲ್ಪ, ಇದು ಅದಕ್ಕೆ ಅವರು ದಾನ ಸೂಕ್ತವನ್ನೇ ತಗೊಂಡ್ರಲ್ಲಿ. ಆ ಒಂದು ದಾನ ಸೂಕ್ತದ ಅರ್ಥವನ್ನೇ ಹೇಳ್ತಾ ಹೋದ್ರು. ಹೀಗಾಗಿ ಇದು ಆಚಾರ್ಯರ ಸಂಕಲ್ಪದಿಂದ ನಮ್ಮ ಎಲ್ಲಾ ಉಡುಪಿ ಆಯ್ತು, ಎಲ್ಲಾ ಮಠಗಳಲ್ಲಿಯೂ ಕೂಡ ನಿರಂತರ ಅನ್ನದಾನ ನಡೀತಾ ಇದೆ. ಇದು ಆಚಾರ್ಯರ ಸಂಕಲ್ಪ. ಅಲ್ಲಿ ಏನಿದೆ ಅಂತಂದ್ರೆ, ದಾನ ಸೂಕ್ತದಲ್ಲಿ ಸಹಿದ್ ಭೋಜೋ ಗೃಹಮೇ ದಧಾತಿ ಅಂತ ಬರುತ್ತೆ ವೇದದಲ್ಲಿ ಮಾತು. ಅಂತಂದ್ರೆ ಯಾರು ಅವನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅವನು ಯೋಗ್ಯವಾದಂತಹ ಒಬ್ಬ ವಿಪ್ರನಿಗೆ, ಅಂತಂದ್ರೆ ಒಬ್ಬ ಮನುಷ್ಯನಿಗೆ, ಜ್ಞಾನಿಗೆ ಅನ್ನದಾನ ಮಾಡಬೇಕು ಅಂತ ಇದೆ. ವೇದ ಹೇಳತ್ತೆ ಸಹಿದ್ ಭೋಜೋ ಗೃಹಮೇ ದಧಾತಿ ಅಂತ ಹೇಳಿ. ಈ ಗೃಹಮೇ ದಧಾತಿಗೆ ಗ್ರಹಣ ಮಾಡುವವರು ಅಂತಂದ್ರೆ ದಾನ ತಗೊಳ್ಳೋರು. ಅಂತಂದ್ರೆ ಯಾರು ಹಸಿದು ಬಂದಿರ್ತಾರೆ, ಅಜ್ಞಾನಿಯೂ ಹಸಿದು ಬರ್ಲಿ, ಅವನಿಗೆ ಊಟಕ್ಕೆ ಹಾಕಿದರೆ ಪುಣ್ಯ ಸಿಗತ್ತೆ. ಆದರೆ ಒಬ್ಬ ಜ್ಞಾನಿಗೆ ನಾವು ಊಟಕ್ಕೆ ಹಾಕಿದಾಗ ಅದರ ಫಲ ಬೇರೆ ಆಗತ್ತೆ, ಅದು ಮೋಕ್ಷಕ್ಕೆ ಹೋಗುವ ಸೋಪಾನದ ಫಲ ಆಗತ್ತೆ ಅಂತ ಈ ದಾನ ಸೂಕ್ತ ಹೇಳುತ್ತೆ. ಅದೇ ದಾನ ಸೂಕ್ತ ಮುಂದೆ ಅದನ್ನ ಆಚಾರ್ಯ ವಿಶ್ಲೇಷಣೆ ಮಾಡ್ತಾರೆ. ನಾನೀಗ ಉದಾಹರಣೆ ಕೊಡ್ತೇನೆ ದಾನ ಸೂಕ್ತದ ಬಗ್ಗೆ. ನಾವು ನಿತ್ಯದಲ್ಲಿ ನಾವು ನಮ್ಮ ಮಠಗಳಲ್ಲಿ ಆಯ್ತು, ಮನೆಗಳಲ್ಲಿ ಆಯ್ತು, ಆ ಗುರುಗಳ ಪ್ರತೀಕಕ್ಕೆ ನಾವು ಹಸ್ತೋದಕ ಅಂತ ಮಾಡ್ತೀವಿ. ಕೈಯಲ್ಲಿ ನೀರು ಹಿಡಿದು
ಯತಿ ಹಸ್ತೆ ಜಲಂ ದದ್ಯಾ ಭಕ್ಷ್ಯಂ ದದ್ಯಾ ಪುನರ್ಜಲಂ ತದನ್ನಾಮೇರುಣಾ ತುಲ್ಯಂ ತಜ್ವಲಂ ಸಾಗರೋಪಮಂ ವಟೌತು ಸಮದತ್ತಂ ಸ್ಯಾದ್ ಗೃಹಸ್ಥೆ ದ್ವಿಗುಣೋ ಭವೇತ್ ವಾನಪ್ರಸ್ಥ ಶತಗುಣಂ ಯತೌ ದತ್ತಮನಂತರಂ ಅಂತ ನಾವು ಹಸ್ತೋದಕ ಮಾಡಿ ನೀರು ಬಿಡ್ತೇವೆ. ಅಂತಂದ್ರೆ ಒಬ್ಬ ವಟುವಿಗೆ ನಾವು ಅನ್ನದಾನ ಮಾಡಿದರೆ ಅದು ಮಹಾಪುಣ್ಯ ಬರುತ್ತೆ, ಇಲ್ಲ ಅಂತಿಲ್ಲ. ಆಮೇಲೆ ಒಬ್ಬ ಗೃಹಸ್ಥನಿಗೆ ಮಾಡಿದರೆ ಮೇರು ಪರ್ವತದಷ್ಟು ಪುಣ್ಯ ಬರುತ್ತೆ ಅಂತ. ಒಬ್ಬ ಸನ್ಯಾಸಿಗೆ ಅನ್ನದಾನ ಮಾಡಿದರೆ, ಭಗವಂತ ಊಟ ಮಾಡಿದರೆ ಎಷ್ಟು ಅವನಿಗೆ ಸಂತೃಪ್ತಿ ಆಗತ್ತಲ್ಲ, ಅಷ್ಟು ಸಂತೃಪ್ತಿಯಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ ಈ ಹಸ್ತೋದಕದ ಒಂದು ಮಹಿಮೆ. ಅದೇ ದಾನ ಸೂಕ್ತದೇ ನಾನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಹಸ್ತೋದಕದ ಬಗ್ಗೆ ಹೇಳಿದೆ. ಪೂರ್ತಿ ಇನ್ನೂ ದಾನ ಸೂಕ್ತ ಮುಗುದಿಲ್ಲ, ಇನ್ನೂ ದಾನ ಸೂಕ್ತದಲ್ಲಿ ಕೆಲವು ಮಾತುಗಳು ಬರುತ್ತೆ. ಕೆಲವರು ಪಂಡಿತರು ಕೆಲವು ಆಕ್ಷೇಪ ಮಾಡಿದಾಗ ಆಚಾರ್ಯರು ಅವರಿಗೆ ಮುಂದೆ ಹೋಗೋದಿರತ್ತೆ. ಮುಂದೆ ಹೋಗಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಇಲ್ಲ ಇದನ್ನ ಇಲ್ಲಿಗೆ ಬಿಟ್ಟು ಹೋಗೋಣ, ಮುಂದೆ ಒಬ್ರು ಪಂಡಿತರು ಬಂದಾಗ ಅವರು ಇದಕ್ಕೆ ಮುಂದೆ ಒಬ್ರು ಬರ್ತಾರೆ, ಇದೇ ಜಾಗಕ್ಕೆ, ಈ ಚಂಬುನಾಡು ಶಂಭುಲಿಂಗೇಶ್ವರನ ದೇವಸ್ಥಾನಕ್ಕೆ ಒಬ್ರು ಬಂದಾಗ ಅವರು ಇದರ ಅರ್ಥ ಇನ್ನೂ ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳಿ ಆಚಾರ್ಯರು ಅಲ್ಲಿಂದ ಮತ್ತೆ ಉಡುಪಿಗೆ ತೆರಳಿದರು ಅಂತ ಅನ್ನೋ ಇದರಲ್ಲಿ ಇವತ್ತಿನ ಈ ಮಧ್ವ ವಿಜಯದ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ತುಂಬಾ ಚೆನ್ನಾಗಿ ಬಂತು ಆಚಾರ್ಯ. ವೇದಗಳ ಬಗ್ಗೆ ಹೇಳಿದ್, ನಮಸ್ಕಾರ. ವೇದಗಳ ಬಗ್ಗೆ ಹೇಳಿದ್ದು ತುಂಬಾ ಚೆನ್ನಾಗಿತ್ತದು. ಅಷ್ಟು ಗೊತ್ತಿರಲಿಲ್ಲ, ಅಷ್ಟೊಂದು ವೇದಗಳು ಕಳೆದೋಗಿದೆ ಅಂತ ಗೊತ್ತಿರಲಿಲ್ಲ. ಶ್ರುತಿ ಸ್ಮೃತಿ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಈ ಶ್ರುತಿ ಅಂದ್ರೆ ಈಗ ಅಪೌರುಷೇಯ ಅಂತ ಗೊತ್ತು. ಈಗ ನೀವು ಅಥರ್ವ ವೇದ ಬಗ್ಗೆ ಹೇಳಿದಾಗ ಅದು ಅಪೌರುಷೇಯನೋ ಅಥವಾ ಈಗ ಅವರು ಅದು ಅಪೌರುಷೇಯನೇ. ಅದು ಈ ನಮ್ಮ ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲೇ ಅದು ಕೂಡ ಬಂದಿತ್ತು. ಈ ಅಥರ್ವ ಮುನಿ ಏನು ಮಾಡ್ತಾನಂತ, ಚತುರ್ಮುಖ ಬ್ರಹ್ಮನ ಮಗ ಅವನು ಅಥರ್ವ, ಬ್ರಹ್ಮನ ಮಾನಸ ಪುತ್ರ. ಅವನು ಆ ವೇದಗಳ ಕಂಡ ದ್ರಷ್ಟಾರ ಅವನು. ಈಗ ವಿಶ್ವಾಮಿತ್ರ ಬರೋಕ್ಕಿಂತ ಮುಂಚೆ ಗಾಯತ್ರಿ ಇತ್ತು. ವಿಶ್ವಾಮಿತ್ರ ಬಂದು ಬರೀ ಧಿಯೋ ಯೋನ ಪ್ರಚೋದಯಾತ್ ಕಂಡು ಹಿಡಿದಿದ್ದು ಇದ್ದಿದ್ದು ಗಾಯತ್ರಿ. ಅದು ಅವನು ಅಷ್ಟೇ ದೃಷ್ಟಾರ ವಿಶ್ವಾಮಿತ್ರ. ಹಾಗೆ ಈ ಅಪೌರುಷ ವೇದಗಳೆಲ್ಲ ಇದ್ವು ಮೊದಲು. ಇದನ್ನು ಅಥರ್ವ ಮುನಿ ಸಂಕಲನ ಮಾಡಿದ, ಕಂಪೈಲ್ ಮಾಡಿದ. ಈಗ ಯಾರೋ ಒಂದು ಬರೆದಿಟ್ಟ ಟ್ರಾವೆಲ್ ಆಫ್ ನ ಕಂಪೈಲ್ ಮಾಡಿ ನಾನೊಂದು ಬುಕ್ ಮಾಡಬಹುದು, ಹಾಗೆ ಅದು ನಂದೇ ಸ್ವಂತ ಕೃತಿ ಅಲ್ಲ ಅದು. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ವಾದಿರಾಜರು ಯುಕ್ತ ಮಲ್ಲಿಕಾ ಬರಿಬೇಕಾದ್ರೆ ಅವರು ಮೊದಲು ಎಲ್ಲಾ ದೇವರಿಗೆ, ಹಯಗ್ರೀವನಿಗೆ ನಮಸ್ಕಾರ ಮಾಡ್ತಾರೆ. ಸ್ತುತ್ಯ ಭಕ್ತ್ಯ ವಿರಕ್ತ್ಯ ಅವೆಲ್ಲ, ನೀನು ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕೊಡ್ತೀಯ ಅಂತ ಹೇಳಿ ಅವರು ಶುರು ಮಾಡ್ತಾರೆ ಯುಕ್ತಿ ಮಲ್ಲಿಕಾ ಶುರು ಮಾಡಬೇಕಾದ್ರೆ ಅವ್ರಿಗೆ ಒಂದು ಲೈನ್ ಹೊಳೆಯಲ್ಲ ಅವ್ರಿಗೆ, ವಾದಿರಾಜರಿಗೆ. ಆಯ್ತು ಅಂತ ಹೇಳಿ ನಾನು ಮತ್ತೆ ನಾಳೆ ಬೆಳಗಾತ ಎದ್ದು ಅದನ್ನ ಬರೀಬೇಕು ಅಂತ ಯೋಚನೆ ಮಾಡ್ತಾರೆ. ಅವ್ರಿಗೆ ಒಂದು ಇಂಟ್ಯೂಷನ್ ಫ್ಲಾಶ್ ಆಗತ್ತೆ, ಯಾರು ಕನಸನ್ನು ಬೀಳಿಸ್ತಾನೆ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಅದರಲ್ಲಿ ಬರೀತಾರೆ ಅವರು. ಎಲ್ಲ ಆಯ್ತು, ನಮ್ದು ಸ್ಥಿತಿ ಪ್ರಜ್ಞಾ ಎಲ್ಲ ಆಯ್ತು, ಎಲ್ಲಾ ಕೊಟ್ಟ ಭಗವಂತ. ಕನಸನ್ನು ಭಗವಂತನೇ ಕೊಡೋದಲ್ಲ, ಹಾಗಾಗಿ ಕನಸನ್ನು ಕೊಡುವ ಭಗವಂತನಿಗೆ ನಮಸ್ಕಾರ ಅಂತ ಅವರು ಯುಕ್ತಿ ಮಲ್ಲಿಕಾದಲ್ಲಿ ಹಾಕ್ತಾರೆ. ಅದು ಏನು ಒಂದು ಲೈನ್ ಇದೆ ಅಲ್ಲ, ಅದು ಅಪೌರುಷೇಯ ಆಗತ್ತದ. ಯಾಕಂದ್ರೆ ಅವರಿಗೆ ಇಂಟ್ಯೂಷನ್ ಫ್ಲಾಶ್ ಆಗಿದ್ದದು, ರಾಜರ ಇಂಟ್ಯೂಷನ್ ಫ್ಲಾಶ್ ಅದು. ಹಾಗೆ ಇನ್ನೊಂದು ಪ್ರಶ್ನೆ, ನೆನ್ನೆ ಇದ್ರ ಬಗ್ಗೆ ಹೇಳಿದ್ರ ನೀವು, ಬ್ರಹ್ಮಸೂತ್ರದ ಪ್ರಸ್ಥಾನತ್ರಯದಲ್ಲಿ ಬರುತ್ತೆ ಅದು ಮತ್ತೆ ಇಟ್ಕೊಳ್ಳೋಣ ಸರ್. ಪ್ರಸ್ಥಾನತ್ರಯಗಳು ಶಂಕರರು ಏನೇನು ಬರೆದ್ರು, ರಾಮಾನುಜರು ಅದು ಪ್ರಸ್ಥಾನತ್ರಯ ಮತ್ತೆ ಮಧ್ವರು ಪ್ರಸ್ಥಾನತ್ರಯಗಳು ಏನೇನು ಬರೆದ್ರು ಅಂತ ಅದು ಮುಂದೆ ಇಟ್ಕೊಳ್ಳೋಣ ಅಂತೆ. ಅದನ್ನ ಇಲ್ಲ ಹೇಳ್ಬಹುದು ಈಗಲೇ, ಬಟ್ ಎಲ್ಲ ಈಗಲೇ ಹೇಳ್ತಾ ಇದ್ರೆ ಸ್ವಲ್ಪ ಸಸ್ಪೆನ್ಸ್ ಇದಾಗ್ಬಿಡುತ್ತೆ. ಅದಕ್ಕೆ
ಅಂತಂದ್ರೆ ಒಬ್ಬ ಮತಾಚಾರ್ಯರಾಗಬೇಕು ಅಂತಂದ್ರೆ ಪ್ರಸ್ಥಾನತ್ರಯಕ್ಕೆ ವ್ಯಾಖ್ಯಾನ ಮಾಡಲೇಬೇಕು, ಅಂದ್ರೆ ಮತಾಚಾರ್ಯರಾಗೋದು. ಹಾಗೆ ಅದು ಬರುತ್ತೆ, ಅದು ಮುಂದೆ ಬರುತ್ತೆ, ಅದನ್ನ ನಾನು ಹೇಳ್ತೇನೆ, ಅದು ವಿಸ್ತಾರ ಮಾಡ್ತೇನೆ. ಅದು ಹರೀಶ್ ಶ್ರೀನಿವಾಸ್, ಥ್ಯಾಂಕ್ ಯು. ಹರೀಶ್ ಶ್ರೀನಿವಾಸ್, ನಮಸ್ಕಾರ. ಹರೀಶ್ ಶ್ರೀನಿವಾಸ. ಹರೀಶ್ ಶ್ರೀನಿವಾಸ್, ನಮಸ್ಕಾರ.